नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ 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 नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ 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 नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय हरि ओम गुरुभ्यो नमः। ओम जगद्गुरु जाड़की वीरलिंगाय नमः। ओम ब्रह्मलिंगाय नमः। ಯಾವ ಕರ್ಮದಯ ನಿಧಿಯಾಗಿರುವಂತ ಪರಮ ಪಾವನ ಮೂರ್ತಿಯಾಗಿರುವಂತ ಜಗದ್ಗುರು ಬೀರಲಿಂಗ ದೇವರ ಪವಿತ್ರ ಪಾದಗಳನ್ನು ಇದರ ಮಸ್ತಕದ ಮೇಲೆ ಕೂತುಕೊಂಡು ಜಗದೊಡೆಯನಾಗಿರುವಂತ ಜೀವಂತ ಸಮಾಧಿ ಹೊಂದಿರುವಂತ ಮುಂಡಗನೂರಿನಲ್ಲಿ ಸ್ಥಾಪನೆಗೊಂಡಿರುವಂತ ಮಹಾಲಿಂಗರಾಯರ ಚರಣಾರವಿಂದಗಳಿಗೆ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ ಮುಂಡಗನೂರಿನ ಗುರು ಹಿರಿಯರಿಗೂ ಗುರು ಮಾತೆಯರಿಗೂ ಸಮಸ್ತ ಭಕ್ತರಿಗೂ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಎನ್ನ ಮತಿಗೆ ಹೊರದಷ್ಟು ತಿಳಿದಷ್ಟು ಸದ್ಗುರು ರಾಯ ನಿಮಿತ್ತ ನುಡಿಸಿದಷ್ಟು ನಿಮ್ಮ ಮುಂದೆ ನುಡಿ ನಿವೇದ್ಯವನ್ನ ಮಾಡಲಿದ್ದೇವೆ. ಈ ಶ್ರವಣ ಮಾಸದ 14ನೇ ದಿನದ ಪ್ರವಚನ ಶ್ರೀ ಮಹಾಲಿಂಗರಾಯರ ಹಾಲಮತ ಪುರಾಣ ಇವತ್ತಿನ ದಿವಸ ಇದು 14ನೇ ದಿನದ ತೆರೆಯನ್ನು ಕಂಡಿದೆ. ನಿನ್ನಿನ ದಿವಸ ವಾನೇಶ್ವರನ ಮರ್ದನಾಗಿದೆ. ಕುಂಬಿರಾಯರ ಪಟ್ಟಣಕ್ಕೆ ಕ್ವಾನೂರು ಅಂತ ಹೆಸರು ಬಂದಿದೆ. ಮೂಗಬಿದ್ದಲ್ಲಿ ಮುಂಡಗನೂರ ಎಂದು ನಾಮಾಂಕಿತ
ಆಗಿರುವುದನ್ನ ನಿನ್ನಿನ ದಿವಸ ಕೇಳಿದ್ದೀವಿ. ಇವತ್ತಿನ ದಿವಸ ಕಾನೂರಿನಿಂದ ಅಕ್ಕ ಅವ್ವ ಮಾಯವ್ವ ಬೀರಲಿಂಗರು ಸಂಚಾರಕ್ಕೆ ಹೊರಡ್ತಾರೆ. ಅದಕ್ಕಿಂತ ಮುಂಚೆ ಇವತ್ತಿನ ಅಧಿಕರಣ ವಿಷಯ ಯಾವುದು ಅಂತ ಕೇಳಿದ್ರ, ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರುವಂತ ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಬರೀತಾರೆ, ಒಂದು ವಾಕ್ಯವನ್ನ ಹೇಳ್ತಾರೆ. ಆ ವಾಕ್ಯ ಯಾವುದು, ಆ ಮಾತು ಯಾವುದು ಅಂತ ಕೇಳಿದ್ರೆ, ದುರಿತ ಕರ್ಮವನ್ನಲ್ಲದಿರು ಅಂದ್ರೆ ಪಾಪ ಕರ್ಮವನ್ನ ಮಾಡಬೇಡ. ಪಾಪ ಕರ್ಮವನ್ನ ಮಾಡುವುದರಿಂದ ಮತ್ತಷ್ಟು ಹೆಚ್ಚು ಪಾಪದ ಗುಣಗಳ ತಯಾರಾಗ್ತಾವ, ಸದ್ಗುಣಗಳ ಪ್ರಾಪ್ತ ಆಗುವುದಿಲ್ಲ. ಸದ್ಗುಣಗಳ ಪ್ರಾಪ್ತವಾಗಬೇಕಾಗಿತ್ತು ಅಂತಂದ್ರೆ ಅದು ಪುಣ್ಯ ಪ್ರಭಾವದಿಂದ ಪ್ರಾಪ್ತ ಆಗ್ತಾವ. ಪುರಾಣ, ಪ್ರವಚನ, ಶಾಸ್ತ್ರ, ವಚನೆ ಇವುಗಳನ್ನ ಕೇಳುವುದರಿಂದ ಒಳ್ಳೆ ಸಂಸ್ಕಾರ ಬಿದ್ದು ಒಳ್ಳೆ ಗುಣಗಳ ಪ್ರಾಪ್ತ ಆಗ್ತಾವ. ಇಲ್ಲವಾದರೆ ದುರ್ಗುಣಗಳೇ ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಾವ. ದುರ್ಗುಣಗಳು ಎಷ್ಟು ಹೆಚ್ಚಾಗ್ತಾವೋ ಅಷ್ಟು ಪಾಪಗಳು ಹೆಚ್ಚಾಗ್ತಾವ. ಎಷ್ಟು ನಾವು ಸದ್ಗುಣಗಳನ್ನು ಪ್ರಾಪ್ತ ಮಾಡ್ಕೊಳ್ತೀವೋ ನಮ್ಮಲ್ಲಿ ಸದಾಚಾರ ಮತ್ತ ನಾವು ಮಾಡಬೇಕಾಗಿರುವಂತ ಧರ್ಮದ ಕಾರ್ಯಗಳೆಲ್ಲ ನಡೀತಾವ. ಮತ್ತ ಪಾಪದ ಗುಣಗಳೇ ನಮ್ಮಲ್ಲಿ ಇದ್ದು ಅಂತಂದ್ರೆ, ದುರಾಚಾರಿಗಳಾಗಿ ನಾವು ನಡೆದಿದ್ದೀವಿ ಅಂತಂದ್ರೆ, ದುರಾತ್ಮರಾಗಿ ನಾವು ನಡೆದಿದ್ದೀವಿ ಅಂತಂದ್ರೆ ನಮ್ಮಲ್ಲಿ ಹೆಚ್ಚೆಚ್ಚು ದುರ್ಗುಣಗಳೇ ಪ್ರಾಪ್ತ ಆಗಿ ನಮಗ ಸುಖ ಕೊಡುವುದಾಗಿರಲಿ ದುಃಖವನ್ನ ಕೊಡ್ತಾವ. ಆದ್ದರಿಂದ ಆ ದುರಿತ ಕರ್ಮವನ್ನಲ್ಲದಿರು ಅಂತ ನಿಜಗುಂಡ್ರೆ ಹೇಳಿದ್ರು. ಈ ದುರಿತ ಕರ್ಮವನ್ನ ನಾವು ಮಾಡಲಾರ್ದಂಗ ಏನು ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರ ಬಹಳ ಚಂದ. ದುರಾತ್ಮರಾಗಿರ್ತಕ್ಕಂಥವ್ರು, ದುರ್ಬುದ್ಧಿಯಿಂದ ಕೂಡಿರ್ತಕ್ಕಂಥವ್ರು, ರಾಕ್ಷಸ ಗುಣ ನಮ್ಮಲ್ಲಿ ಬಂದು ಅಂತಂದ್ರೆ ನಾವು ಕೂಡ ರಾಕ್ಷಸರಾಗಿ ಬಿಡ್ತೀವಿ. ರಾಕ್ಷಸರನ್ನ ಎಲ್ಲರನ್ನ ಹೊಡೆದು ಅಧರ್ಮವನ್ನು ತೆಗೆದು ಶಾಂತಿಯ ಬೀಡ ಮಾಡೋದಕ್ಕಾಗಿ ಶ್ರೀ ಗುರು ಬೀರಲಿಂಗ ದೇವರ ಅವತಾರ ಆಗಿದೆ. ಅದಕ್ಕೆ ಬಾಣಾಸುರ ದೈತನ ನಿನ್ನಿನ ದಿವಸ ಹೊಡೆದಾನ, ಇವತ್ತಿನ ದಿವಸ ಯಾವ್ಯಾವ ದೈತನನ್ನ ಹೊಡಿತಾನ ಅನ್ನೋದನ್ನ ನಾವು ಒಂದೊಂದನ್ನು ನೋಡ್ಕೊಂಡು ಹೋಗೋಣ. ಏನು ಆತ್ಮೀಯ ಬಂಧುಗಳೇ, ಹೇಳಿ ದುಷ್ಟ ಗುಣಗಳನ್ನ ನಾವು ಬಿಡಬೇಕಾಗ್ತದ, ದುರ್ಗುಣಗಳನ್ನ ನಾವು ಬಿಡಬೇಕಾಗ್ತದ, ಸದಾಚಾರ ಉಳ್ಳವರು ನಾವು ಆಗ್ಬೇಕಾಗ್ತದೆ. ಏನು ಆತ್ಮೀಯ ಬಂಧುಗಳೇ, ಸದ್ಗುಣಗಳಿಂದ ಏನು ಪ್ರಾಪ್ತ ಆಗ್ತಾವು? ಏನು ಪ್ರಾಪ್ತ ಆಗ್ತದ? ಸದ್ಗುಣಗಳಿಂದ ನಮಗ ಸ್ವರ್ಗ ಪ್ರಾಪ್ತ ಆಗ್ತದ, ದುರ್ಗುಣಗಳಿಂದ ನರಕ ಪ್ರಾಪ್ತಿ ಆಗ್ತದ. ಮತ್ತ ಸದ್ಭಾವ ಸದ್ಗುಣದಿಂದ ಭಕ್ತಿ ಮಾಡಿದ್ರೆ ನಮಗ ಮುಕ್ತಿ ಪ್ರಾಪ್ತ ಆಗ್ತದೆ. ಏನು ಒಬ್ಬರು ಒಂದು ಮಾತು ಹೇಳ್ತಾರ ಕೇಳಿ, ಒಂದು ವಚನದಲ್ಲಿ ಇಷ್ಟು ಸುಂದರವಾಗಿ ಹೇಳ್ತಾರೆ ಅವರು. ಯಾವಾಗಲೂ ದುರ್ಗುಣದಲ್ಲಿ ನಾವು ಇರಬಾರದು ಅಂತ ಅವರು ಬೋಧನೆಯನ್ನ ಮಾಡ್ತಾರೆ. ಪಾಪದ ಮಡಿಕೆ ತುಂಬಿ ತುಳುಕುವುದಯ್ಯ ಪಾಪಿಗಳಿದ್ದಲ್ಲಿ, ಪಾಪದ ಮಡಿಕೆ ತುಂಬಿ ತುಳುಕುವುದಯ್ಯ ಪಾಪಿಗಳಿದ್ದಲ್ಲಿ, ಜ್ಞಾನಾಮೃತ ಸೂರಿಗೊಳ್ಳುವುದಯ್ಯ ಜ್ಞಾನಿಗಳಿದ್ದಲ್ಲಿ, ದುರಾತ್ಮರಾದ ಕೋನಾಸೂರ, ಬಂಕಾಸೂರ, ಶಂಕಾಸೂರ, ಕನಪೇಸೂರರೇ ಸೂರರಯ್ಯ, ಕೋಪಾಸೂರ, ಜೋಗಾಸೂರ, ಗರ್ಜನಾಸೂರ, ಜೊಳ್ಳಾಸೂರ, ಶಿಕಾಸೂರರೇ ಮಹಾರಾಕ್ಷಸರಯ್ಯ. ಲೋಕ ಕಂಟಕರಾದ ದುಷ್ಟ
ದುಷ್ಟ ದೈತರನ್ನು ಪಾತಾಳಕ್ಕೆ ಮೆಟ್ಟಿ ದರಿಯನ್ನು ಶಾಂತಿ ಬೀಡ ಮಾಡಿದ ನೋಡ ನಮ್ಮ ನಿರ್ವೈಲ ಬೀರಲಿಂಗ ದೇವ. ಪಾಪದ ಮಡಿಕೆ ತುಂಬಿ ತುಳುಕುವುದಯ್ಯ ಪಾಪಿಗಳಿದ್ದಲ್ಲಿ. ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಪಾಪಗಳನ್ನ ಮಾಡಿ 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 ನಾವು ಪಾಪದ ಮಡಿಕೆಯಲ್ಲಿ ಪಾಪವನ್ನ ತುಂಬಿಕೊಂಡು ಬಹಳಷ್ಟು ಪಾಪಾತ್ಮರಾಗಿರ್ತೀವಿ. ಮತ್ತಿನ್ನ ಜ್ಞಾನಿಗಳು ಎಲ್ಲಿರ್ತಾವ ಅಂತ ಕೇಳಿದ್ರೆ ಜ್ಞಾನಾಮೃತ ಸೂರ್ಯಗೊಳ್ಳುವುದಯ್ಯ ಜ್ಞಾನಿಗಳಿದ್ದಲ್ಲಿ. ಇಲ್ಲಿ ಜ್ಞಾನಿಗಳಾಗಿ ಬಂದಿರತಕ್ಕಂಥ ಜಗದ್ಗುರು ಬೀರಲಿಂಗ ದೇವರು. ಜಗದ್ಗುರು ಬೀರಲಿಂಗ ದೇವರು ಇಲ್ಲಿ ದುರಾತ್ಮರಾದ ಕ್ವಾನೇಶ್ವರ, ಬಂಕಾಸುರ, ಶಂಕಾಸುರ, ಕನಪೇಶ್ವರರೇ ಸೂರರಯ್ಯ ಅಂತ ಏನ್ ಹೇಳಿದ್ರಲ್ಲ, ಇವರು ಮಹಾನ್ ದೊಡ್ಡ ರಾಕ್ಷಸರು, ಬಹಳ ದೊಡ್ಡ ರಾಕ್ಷಸರು. ಇವರನ್ನು ಹೊಡೆಯುವುದಕ್ಕಾಗಿನ ಬೀರಲಿಂಗೇಶ್ವರ ಆ ದರಿಗಿಳಿದು ಬರ್ತಾನೆ. ಅದಕ್ಕನ ನಿನ್ನೆ ದಿವಸ ಹೇಳಿದ್ರಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತ ನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಧರ್ಮಕ್ಕ ಕಲಂಕ ಬಂದಾಗ, ಧರ್ಮಕ್ಕ ಅಧರ್ಮವನ್ನ ದಾಳಿ ಮಾಡುವಾಗ ಆ ಅಧರ್ಮವನ್ನ ಹೋಗಲಾಡಿಸುವುದಕ್ಕಾಗಿ ಮತ್ತು ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಅವತಾರವನ್ನು ಎತ್ತಿ ಶ್ರೀ ಗುರು ಬೀರಲಿಂಗ ದೇವರು, ಮಾಲಿಕರಾಯ, ಬ್ರಹ್ಮಲಿಂಗ, ಅಮೋಘ ಸಿದ್ಧರು, ರೇವಣ ಸಿದ್ಧರು, ಮೈಲಾರಲಿಂಗರು ಇವರೆಲ್ಲ ಪರಮಾತ್ಮನ ಅವತಾರಿಗಳು. ದರಿಗಿಳಿದು ಬಂದಾರ, ಧರ್ಮ ಸ್ಥಾಪನೆ ಮಾಡಕ್ಕೆ ಬಂದಾರ. ಇಲ್ಲಿ ದುಷ್ಟ ದೈತರನ್ನು ಹೊಡೆದು ಅಧರ್ಮವನ್ನ ಕಿತ್ತ ಎಸೆದು ಧರ್ಮವನ್ನ ಸ್ಥಿರವಾಗಿ ಸ್ಥಾಪಿಸಿ ಸಾಧು ಸಂತರನ್ನ, ಯೋಗಿಗಳನ್ನ, ಋಷಿ ಮುನಿಗಳನ್ನ ಕಾಪಾಡುವುದಕ್ಕಾಗಿ ಭಗವಂತನಾದ ಬೀರಲಿಂಗ ದೇವರು ಬಂದಾರ. ಅಕ್ಕ ತಂಗಿಯರನ್ನ ಕೂಡಿಕೊಂಡು ದೇಶ ಸಂಚಾರ ಮಾಡುತ್ತಾ ಜಂಬಿಗಿ ಜಮಖಂಡ ನಾಡವನ್ನ ಬಿಟ್ಟು ಪಶ್ಚಿಮ ದಿಕ್ಕಿಗೆ ತೆರಳುತ್ತಾರ. ತೇರದಾಳ, ಹಾವೇರಿ ಈ ಭಾಗದಲ್ಲಿ ಹಾಯ್ದು ಆಲಕ್ಕನೂರದ ಮೇಲಿಂದ ಹಾಯ್ದು ಎಲ್ಲಿಗೆ ಬರ್ತಾರೋ ಅಂತ ಕೇಳಿದ್ರೆ ಅದಕ್ಕೆ ಬಾಗಿ ಅಂತ ಕರೀತಿದ್ರು. ಬಾಗಿಯ ಬಂಕನಾಥ ಏನು ಅಂತ ಮಂದಿರ ಕಟ್ಟಿದ್ದಲ್ಲ, ಆ ಮಂದಿರ ನೋಡಬೇಕು ಅಂತ 3 ಮಂದಿ ಅಲ್ಲಿ ಬರ್ತಾರ. ಏನ್ರಿ ಆವತ್ತಿನ ಬಾಗಿ ಇವತ್ತಿನ ರಾಯಭಾಗ. ಏನ್ರಿ ಆವತ್ತಿನ ಬಾಗಿ ಇವತ್ತಿನ ರಾಯಭಾಗ. ಅದೊಂದು ತಾಲೂಕವಾಗಿ ಹೊರಬಂದಿದೆ. ಎನ್ನ ಆತ್ಮೀಯ ಬಂಧುಗಳೇ, ಆ ಬಾಗಿಯಲ್ಲಿ ಬಂಕನಾಥನು ಸುಂದರವಾಗಿರುವಂತಹ ಮಂದಿರವನ್ನು ಕಟ್ಟಿರ್ತಾನ. ಆ ಮಂದಿರ ನೋಡೋದಕ್ಕೆ ಅಕ್ಕವ ಮಾಯವ ಬರ್ತಾರ. ಅವನಲ್ಲಿ ಬೋರ್ಡ್ ಹಾಕಿರ್ತಾನ. ಏನಂತ? ಪುರುಷರಿಗೆ ಒಳಗ ಪ್ರವೇಶ ಇಲ್ಲ, ಪುರುಷರಿಗೆ ಒಳಗ ಪ್ರವೇಶ ಇಲ್ಲ, ಸ್ತ್ರೀಯರಿಗೆ ಒಳಗ ಪ್ರವೇಶ ಅದ. ಗೊತ್ತಾಯ್ತಲ್ಲ ನಿಮ್ಗೆ? ಯಾಕೆ ಅವ್ನು ಬೋರ್ಡ್ ಹಾಕ್ಯಾನ, ಎದ್ರಿಗೋಸ್ಕರ ಹಾಕ್ಯಾನ? ಹಿಂಗಿರ್ತಾರ ನೋಡ್ರಿ ಜಗತ್ತಿನಲ್ಲಿ. ಸ್ತ್ರೀಯರಿಗೆ ಮಾತ್ರ ಪ್ರವೇಶ, ಪುರುಷರಿಗೆ ನಿಷೇಧ, ಒಳಗಡೆ ಬಿಡುವಂಗಿಲ್ಲ. ಇವ್ರು 3 ಜನ ಬಂದ್ರು, ಒಳಗೆ ನೋಡ್ಬೇಕಂತಿದ್ರು. ಅಲ್ಲಿ ಬಂಕಾಸುರ ಬರ್ತಾನ. ಬಂಕಾಸುರ ಬಂದ ಕೇಳಿ ಬೀರಲಿಂಗನಿಗೆ ಒಳಗೆ ಬಿಡುವಂಗಿಲ್ಲ, ಪುರುಷರಿಗೆ ಪ್ರವೇಶ ಇಲ್ಲ. ಏನಿದ್ರು ಸ್ತ್ರೀಯರು ಮಾತ್ರ, ಹೆಣ್ಮಕ್ಳು ಮಾತ್ರ ಒಳಗೆ ಬರಬಹುದು, ದೇವಾಲಯ ಎಲ್ಲ ತಿರುಗಾಡಿ ನೋಡಬಹುದು. ಆದ್ರೆ ಗಂಡು ಮಕ್ಕಳು ಯಾರು ಒಳಗೆ ಬರುವಂಗಿಲ್ಲ. ಅವು ಓಡ ಹಾಕಿದ್ರೆ ಅಲ್ಲಿ. ಹಿಂಗಾಗಿ ಒಳಗಡೆ ಪುರುಷರಿಗೆ ಪ್ರವೇಶ ಇಲ್ಲ, ಸ್ತ್ರೀಗೆ ಮಾತ್ರ ಪ್ರವೇಶ ಇತ್ತು. ಬೀರಲಿಂಗನ ಹೊರಗೆ ನಿಂತ ಅಕ್ಕವ ಮಾಯವ ಒಳಗೆ ಹೋದ್ರು. ಮಂದಿರವನ್ನು ಎಲ್ಲ ಒಳಗೆ ತೋರಿಸ್ತಾ ಇದ್ದ. ಒಂದು ಎಲ್ಲ ತೋರಿಸ್ತಾ ತನ್ನ ಆಸನವಾಗಿರ್ತಕ್ಕಂಥ ಅದ್ಭುತವಾದಂತ ವೇದಿಕೆ, ಭವ್ಯವಾದಂತ ವೇದಿಕೆಯ ಮೇಲೆ ಕುಳಿತುಕೊಂಡು ಹೇಳ್ತಾನ, ಇದು ನನ್ನ ಅರಮನೆ. ಈ ಅರಮನೆಯಲ್ಲಿ ಭವ್ಯವಾದ ದೇವಾಲಯ. ಈ ದೇವಾಲಯವನ್ನ ನೀವು ಎಲ್ಲವನ್ನ ತೋರಿಸಿದ್ದೀನಿ, ನಿಮಗೇನು ಅನಿಸ್ತದ ಅಂದ. ಬಹಳ ಖುಷಿ ಆಯ್ತು ಮಾಯಮ್ಮನಿಗೆ. ನೋಡಿ ನಾವು ಸಂತೋಷ ಆಯ್ತು ಅಂದಳು ಮಾಯಮ್ಮ. ಅವಾಗ ಆ ಪುರುಷ ಹೇಳ್ತಾನ, ದೈತ ಹೇಳ್ತಾನ, ನಿಮ್ಮನ್ನು ನೋಡಿ ನನಗ ಆನಂದ ಆಗ್ಯದ, ನಿಮ್ಮನ್ನು ನೋಡಿ ನನ್ನ
ಮನಸ್ಸಾಗ್ಯದ ಅಂದ. ನನಗ ಮನಸ್ಸಾಗ್ಯದ. ಏನಂತ ಆಗ್ಯದ? ಮಾಯಮ್ಮ ಕೇಳಿದ್ರು, ಏನಂತ ಆಗ್ಯದ? ಏನಿಲ್ಲ, ನನ್ನ ಮನಸ್ಸಕ್ಕೆ ನೀನು ಅನುಕೂಲ ಆಗಬೇಕು, ಮತ್ತೆ ನನ್ನ ಇಚ್ಛೆಯನ್ನು ನೀನು ಪೂರ್ತಿ ಮಾಡಬೇಕು ಅಂತ ಹೇಳ್ತಾನ ದೋಸ್ತ. ಮಾಯಮ್ಮ ಬೆಂಕಿ ಕಿಳಿ ಆದಳು. ಏನ್ ಮಾಡಬೇಕು ಅನ್ನೋದ್ರಾಗ ಬೀರಲಿಂಗ ಹೊರಗಡೆ ನಿಂತಿದ್ರಲ್ಲ, ಅವಾಗ ಕದಗಳೆಲ್ಲ ಹಾಕಿದ್ರು, ಬಂದ್ ಮಾಡಿದ್ದವೆಲ್ಲ. ಒಳಗಡೆ ಇಲಿ ಹಾಕಿ ಬಂದ್ ಮಾಡಿ, ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಇಂಥ ಗುಪ್ತ ಪಾಪಿಯಿಂದ ಆ ಬೀರಲಿಂಗೇಶ್ವರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಇರುವಿ ರೂಪದಿಂದ ಒಳಗೆ ಪ್ರವೇಶ ಆಗ್ತದೆ. ಏನ್ರಿ? ಇರುವಿ ರೂಪದಿಂದ ಒಳಗೆ ಒಂದು ಕಿಂಡಿ ಒಳಗಿಂದ ಹಾಸಿ ಒಳಗೆ ಬರ್ತಾನ. ಅಕ್ಕನ ಬಗಲಾಗ ಬಂದು ಅವನ ಮಗು ಆಗ್ತಿಂತ ಮುಂಚೆನ ಅವನ ಮೈಯೆಲ್ಲ ಕಚ್ತಾನ. ಅವನ ಕಿವಿ ಬಿದ್ದಿರ್ತದೆ ಈ ಶಬ್ದ. ಏನ್ರಿ? ಅವನ ಮೈಯೆಲ್ಲ ಕಚ್ಚಿ ಅವನಿಗೆ ಗಾಯಗೊಳಿಸಿದ್ರು ಬುದ್ಧಿ ಬರಲಿಲ್ಲ. ಅಕ್ಕನ ಬಗಲಾಗ ಸಣ್ಣ ಮಗು ಆಗ್ತಾನ. ಏನ್ರಿ? ಯೋಗ ಶಕ್ತಿಯಿಂದ, ಯೋಗ ಮಾಯಿಂದ, ತನ್ನ ಅಷ್ಟಮ ಸಿದ್ಧಿಗಳಿಂದ ಅಕ್ಕನ ಮಗಳಲ್ಲಿ ಮಗು ಆಗ್ತಾನ ಬೀರಲಿಂಗೇಶ್ವರ. ಅಕ್ಕಮ್ಮ ಹೇಳ್ತಾಳ, ಮಾಯಮ್ಮ ಹೇಳ್ತಾಳ, ತಮ್ಮ ಈ ಮನುಷ್ಯನಲ್ಲ, ಈ ದಾನವಲ್ಲ, ಇವನಲ್ಲಿ ಕೆಟ್ಟ ಗುಣ ಅದ, ಇವನಲ್ಲಿ ರಾಕ್ಷಸ ಗುಣ ಅದ, ಇವನಲ್ಲಿ ಅರಿಷಟ್ ವರ್ಗಗಳ ಮನಿ ಮಾಡಿಕೊಂಡಾವು, ಇವನ ಮನಸ್ಸು ಬಹಳಷ್ಟ ವಿಕಾರದ, ಇವು ದೊಡ್ಡ ಪಾಪಿದಾನು, ಈ ಮನುಷ್ಯ ಭೂಮಿ ಮ್ಯಾಲ ಇರಬಾರದು, ಇವನ್ನ ಏನ್ ಮಾಡ್ತೀವೋ ಗೊತ್ತಿಲ್ಲ, ಇವನ ಮಂದಿರೆಲ್ಲ ನೆಲಸಮ ಆಗಬೇಕು, ಇವ ಭವ್ಯವಾಗಿರ್ತಕ್ಕಂಥ ಇವನ ಆಸನದ ಗದ್ದಿಗೆ ಕಿಲಕಟ್ಟಿ ಮುಂದೆ ಚಿಂಚಲಿ ಒಳಗೆ ಹೋಗಿ ಬೀಳಬೇಕು. ನೀ ಏನ್ ಮಾಡ್ತೀವೋ ನನಗ ಗೊತ್ತಿಲ್ಲ, ಆದ್ರೆ ಇವನಿ ಬೇಗ ಇವನ ಸಾಯಿಸಿ ಬಿಡುವಂತ ಮಾಯವ್ವನ ಕಿವಿ ಮಾತು ಹೇಳ್ತಾಳ. ಬೀರಲಿಂಗೇಶ್ವರ ಪಂಚಲಿಂಗಿ ವಾಯುಗಂಗ ಒಂದು ಶಸ್ತ್ರ ಕಾಶಲಿಂಗ ರುಮಿನ ಚೂರಿ ಶಸ್ತ್ರದಿಂದ ಹಿಡಿತಾನ. ಅವನನ್ನ ಒಂದೇ ಹೇಟಿಗೆ ರಾಕ್ಷಸನ ಚೆಂಡವನ್ನ ಚೆಂಡಾಡಿಬಿಡ್ತಾನ. ಅವಾಗ ರಾಕ್ಷಸ ಕೆಳಗಡೆ ಬೀಳ್ತದ. ಅವನು ಹಿಂದ ಒಂದು ಶಾಪದಿಂದ ಬಂದಿರ್ತಾನ. ಅದರಿಂದ ಅವನು ಶಾಪ ಮುಕ್ತನಾಗಿ ಕೈಲಾಸಕ್ಕೆ ಹೋಗ್ತಾನ. ಅವಾಗ ಬೀರಲಿಂಗೇಶ್ವರ ಏನು ಮಾಡ್ತಾನ ಅಂತಂದ್ರೆ, ಅವನ ಕುಂಡ್ರುವ ಆಸನದ ಗತಿಗೆ ಕಲ್ಲವನ್ನ ಎಸೆತನೋ ಅದು ಚಿಂಚನೀಪುರದಲ್ಲಿ ಹೋಗಿ ಬೀಳ್ತದ. ಮಾಯಮ್ಮನಿಗೆ ಒಂದು ಸ್ನಾನ ಮಾಡುವಂತ ಒಂದು ಕಲ್ಲು ಆಗ್ತದ. ಆಮೇಲೆ ಆ ಮಂದಿರವನ್ನ ನೆಲಸಮ ಮಾಡ್ತಾನ, ನೆಲಸಮ ಮಾಡಿಬಿಡ್ತಾನ. ಅವಾಗ ಬಾಗಿ ಬಂಕನ ಮಂದಿರ ನೆಲಸಮವಾಗಿ ಹಾಳುತ್ತದೆ. ಆಮೇಲೆ ಕೋಪಾಸುರ, ಕಲ್ಪೇಶ್ವರ ಮತ್ತ ಗಾಢಾಸುರನ ಮಗ ಗಜನಾಸುರ ಇವ್ರೇನಿದ್ರು ನೋಡ್ರಿ, ಶಂಕಾಸುರ, ಎಲ್ಲರನ್ನು ಮತ್ತ ವಧೆ ಮಾಡ್ತಾನ. ಒಂದೊಂದು ನಾಮೆಯನ್ನ ಪಡಿತಾನ. ಏನಂತ ಕೇಳಿದ್ರೆ, ಶಂಕನಾಥನ ಹೊಡೆದು ಸಂಕೇಶ್ವರನ ಹೊಡೆದು ಶಂಕನಾಥನ ಆಗ್ತಾನ. ಏನ್ರಿ? ಕೋಪನಾಥನ ಹೊಡೆದು ಕೋಪಾಸುರನ ಹೊಡೆದು ಕೋಪನಾಥನ ಆಗ್ತಾನ. ಜೋಗಾಸುರನ ಜೋಗ ದೈತ್ಯನನ್ನು ಹೊಡೆದು ಜೋಗನಾಥನ ಆಗ್ತಾನ. ಹಿಂಗ ಒಂದೊಂದು ನಾಮಿಯನ್ನ ಅವನು ಪಡೀತಾನ. ಎಲ್ಲೆಲ್ಲಿ ಆ ನಾಮಿಗಳು ಉಳಿದ್ರು ಅಂತ ಕೇಳಿದ್ರೆ ಹೇಳ್ತಾರ, ಬಹಳ ಚಂದ ಹೇಳ್ತಾರ. ಏನ ಆತ್ಮೀಯ ಬಂಧುಗಳೇ, ನಿಮಗ ಹೇಳಬೇಕು ಅಂತಂದ್ರೆ, ಸ್ವಲ್ಪ ಸಮಾಧಾನ ಕುಂದ್ರಿವ, ಬಾಯ್ ಮಾಡ್ಬೇಡ್ರಿ. ನೋಡ್ರಿ, ಬಂಕನಾಥನ ಹೊಡೆದ, ಅಲ್ಲಿ ಬಂಕನಾಥನ ನಿಷೇಧ, ಅವು ಎಲ್ಲಕ್ಕೂ ಒಂದೊಂದು ಹೆಸರುಗಳಿರ್ತಾವ ನೋಡ್ರಿ. ಅವು ಯಾವ್ಯಾವ ತಾಲೂಕ ಯಾವ್ಯಾವ ಜಿಲ್ಲೆಯಲ್ಲಿ ಅದಾವ ಅಂತ ಹೇಳ್ತಾರು. ಬಂಕಾಪುರ ಅದು ಶಿಗ್ಗಾಂವ ಅಂತ ಹೇಳ್ತಾರೋ, ಹಾವೇರಿ ಜಿಲ್ಲೆ. ಆಮೇಲೆ ಕಿದ್ರಾಪುರ ಅನ್ನೋದೇನೈತಲ್ಲ, ಇದು ಶಿರೋಳ, ಇದು ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಅದ. ಕಲ್ಪೇಶ್ವರ ಇದು ಮಿರಜ್ ತಾಲೂಕದಲ್ಲಿ ಅದ, ಸಾಂಗ್ಲಿ ಜಿಲ್ಲಾ ಅದ. ಇದಕ್ಕೆ ಸಂಕೇಶ್ವರ ಅನ್ನೋದು ಇದು ಹುಕ್ಕೇರಿಯಲ್ಲಿ ಅದ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅದ. ಆ ಗೋಡಿಗೇರಿ ಗುಡ್ಡ ಇದು ಹುಕ್ಕೇರಿ ತಾಲೂಕ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅದ. ಏನ್ ಹಿಂಗ ದೈತ್ಯರನ್ನ ಹೊಡೆದು ಒಂದೊಂದು ನಾಮಿಗಳನ್ನ ಬೀರಲಿಂಗೇಶ್ವರ ಉಳಿಸ್ಕೊಂಡು ಬಂದ. ನಾನು ಹೇಳಿದ್ದೇನಲ್ಲ,
ಗೋಡಾಸುರನ ಮಗ ಗರ್ಜನಾಸುರ ಅಂತ ಏನಿದ್ರಲ್ಲ ಅವ ಬಹಳ ದೊಡ್ಡ ಸುಧಾಮೆಯಿಂದ ಬಹಳ ದೊಡ್ಡ ಕಂಟಕವನ್ನ ಗೈಯುವಂತ ದೊಡ್ಡ ದುಷ್ಟ ಮತ್ತು ದೈತ. ಅವನು ಆ ಭಾಗದಲ್ಲಿ ಬಹಳಷ್ಟು ಹವಳಿ ಮಾಡಿದ್ದ. ಆ ಗೋಡಾಸುರ ಮಗನಾದ ಗರ್ಜನಾಸುರನನ್ನ ಬೀರಲಿಂಗೇಶ್ವರ ಪಡಿತಾನ. ಪಡೆದ ಅವನು ಪ್ರಾಣ ಬಿಡೋಕ್ಕಿಂತ ಮುಂಚೆ ಒಂದು ತನ್ನ ಬೈಕೆಯನ್ನ ವಹಿಸ್ತಾನ, ಬೇಡಿಕೆಯನ್ನು, ನನ್ನ ಕುರುವನ್ನ ಅಜರಾಮರವಾಗಿ ಉಳಿಸ್ರಿ ಅಂತ. ನೋಡಪ್ಪ, ನಿನ್ನ ಹೊಡೆದ ಸ್ಥಾನದಲ್ಲಿ ನಾನು ಗಜಲಿಂಗನಾಗಿ, ಅಂದ್ರೆ ಗಜಲಿಂಗನಾಗಿ ನಾನೇ ಇಂದ ಈ ಸ್ಥಾನದಲ್ಲಿ ಇರ್ತೀನಿ. ಆದ್ದರಿಂದ ನೀನು ಸಂತೋಷವಾಗಿ ಪ್ರಾಣ ಬಿಡು, ನಾನು ಜಪ ತಪ ಈ ಗುಡ್ಡದ ಮೇಲೆ ಕುಳಿತುಕೊಂಡು ಮಾಡ್ತೀನಿ ಅಂತ ಆ ದೈತನಿಗೆ ವರದಾನವನ್ನು ಮಾಡಿರ್ತಾನೆ. ಮುಂದೆ ಅಲ್ಲಿಂದ ಏನ್ ಮಾಡ್ತಾ ಇದ್ದ ಅಂತ ಕೇಳಿದ್ರೆ, ಅಕ್ಕವ ಮಾಯವನ್ನು ಕರ್ಕೊಂಡು ನಾಡ ನೋಡುತ್ತಾ ಹುಬ್ಳಿ, ಧಾರವಾಡ, ದಾವಣಗೆರೆ, ಮುಂದೆ ಮೈಸೂರು, ಮಂಡ್ಯ, ಬೆಂಗಳೂರುಗಳನ್ನು ನೋಡುತ್ತಾ ಬರುವಾಗ ಮಾಯಮ್ಮ ಮತ್ತು ಅಕ್ಕಮ್ಮರಿಗೆ ಒಂದು ಕಿವಿ ಮಾತು ಹೇಳ್ತಾನೆ, ಲಕ್ಷ ಪಟ್ಟು ಕೇಳಿ. ಈ ಬೆಂದದ ಕಾಳಿಗೆ ಬಂದಿದೀವಲ್ಲ, ಈ ಬೆಂದದ ಕಾಳ ಮುಂದೆ ಏನಾಗ್ತದ ಅಂತ ಕೇಳಿದಾಗ, ಈ ಬೆಂದದ ಕಾಳ ಮುಂದೆ ಬೆಂಗಳೂರಾಗಿ ಒಂದು ರಾಜಧಾನಿ ಆಗ್ತದ ಅಂತ ಗಾಪಾಲಿಗಳಾಗ ಬೀರಲಿಂಗೇಶ್ವರ ಅಕ್ಕನಿಗೆ ಈ ಮಾತು ಹೇಳಿದ್ದ. ಆವಾಗ ಅದು ಈಗ ಸದ್ಯ ಸಂಪಿಗೆ ಒಂದು ಒಣಗಿದ ಮರಕ್ಕೆ ಹತ್ತಿಪ್ಪದಕ್ಕಾಗಿ ಆ ಸಂಪಿಗೆ ಮರ ಸಿಗುತ್ತದ. ಅಲ್ಲೇ ಬೀರಲಿಂಗೇಶ್ವರನ ದೇವಾಲಯ ಅದ. ಮತ್ತ 27 ದೇವಾಲಯಕ್ಕಿಂತಲೂ ಹೆಚ್ಚು ದೇವಾಲಯಗಳು ಅಂದ್ರೆ ಬೀರಲಿಂಗನ ದೇವಸ್ಥಾನಗಳು ಬೆಂಗಳೂರಲ್ಲಿ ಅದಾವ. ಏನ್ರಿ, ಬೆಂಗಳೂರಲ್ಲಿ ಅದಾವ. ಬೆಂಗಳೂರಲ್ಲಿ ಒಂದು ದೊಡ್ಡ ಪವಾಡ ನಡೀತದ. ಮೊದಲ ಅಲ್ಲಿ ಕಾಯಿ ಪವಾಡ ನಡೀತಿತ್ತು. ಈಗ 30 ವರ್ಷಕ್ಕೊಮ್ಮೆ ನಡೀತದ. ಏನ್ರಿ, 30 ವರ್ಷಕ್ಕೊಮ್ಮೆ ಕಾಯಿ ಪವಾಡ ನಡೀತದ. ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಏನು ಪವಾಡ ನಡೀತಾವ ಅಂದ್ರೆ, ಈ ಹಠ ಹಿಡಿದ ಹೊಟ್ಟಿಗೆ ಹೊಡ್ಕೊಳ್ಳೋ ಪವಾಡ ನಡೀತಾವ. ಜಡಿಬೆಟ್ಟ ಸಿದ್ಧರ ನುಡಿ ಹೇಳುವಾಗ ಅದಕ್ಕವನ್ನ ಹೊಟ್ಟೆಯಾಗ ಹೊಡ್ಕೊಳ್ಳೋ ಪವಾಡ ಈ ಭಾಗದಲ್ಲಿ ನಡೀತಾವ. ಆ ಭಾಗದಲ್ಲಿ ಏನ್ ನಡೀತಾವ ಅಂದ್ರೆ, ಪೂಜಾರಿ ತಲೆ ಮೇಲೆ ಕಾಯಿ ಹೊಡಿ ಪವಾಡ ನಡೀತಾವ. ಏನ್ರಿ, 30 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದ. ಪೂಜಾರಿಗಳೆಲ್ಲ ಏನ್ ಮಾಡ್ತಾರ ಅಂತಂದ್ರ, ಸುಮ್ಮನೆ ಕೂತ್ಕೊಳ್ಳೋದ್ರಿ ಕೆಳಗಡೆ. ನೀವು ಕಾಯಿ ಎಲ್ಲಿ ಹೊಡಿತೀರಿ ಪೂಜಾರಿ? ನೀವು ಇಲ್ಲಿ ಬಂದು ಕಾಯಿ ಎಲ್ಲಿ ಹೊಡಿತೀರಿವಾ? ಎಲ್ಲಿ ಹೊಡಿತೀರಿ? ಅದೇನೋ ಇರ್ತಕ್ಕದ ಕಲ್ಲಿಗೆ ಹೊಡಿದಲ್ಲ. ಅಲ್ಲಿ ಹಂಗಲ್ರಿ. ಬೆಂಗಳೂರಿನಲ್ಲಿ ಸಂಪಿಗೆ ನಗರದಲ್ಲಿ ಬೀರಲಿಂಗೇಶ್ವರನ ಜಾತ್ರೆ ನಡೆದಾಗ, 30 ವರ್ಷಕ್ಕೊಮ್ಮೆ ನಡೆದಾಗ ಕಾಯಿ ಪವಾಡ ನಡೆದಾಗ ಕಲ್ಲಿಗೆ ಗಿಲಿಗೆ ಹೊಡೆಯಂಗಿಲ್ರಿ. ಕಾಯಿ ಪೂಜಾರಿ ತಲೆ ಮೇಲೆ ಹೊಡಿದ. ಬಂದವರೆಲ್ಲ ಪೂಜಾರಿ ತಲೆ ಮೇಲೆ ಕಾಯಿ ಹೊಡಿದ್ರು. ನಾವು ಒಂದು ವರ್ಷ ಕಾಶಿಂದ್ರ ಹೋಗಿದ್ದೀವಿ, ನೋಡಿದ್ವಿ. ಅದೊಂದು ಬಹಳ ದೊಡ್ಡ ಪವಾಡ. ನಮ್ಮ ಕರ್ನಾಟಕದ ರಾಜಧಾನಿಯಿಂದ ಮುಖ್ಯಮಂತ್ರಿಯಾಗಿ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು. ಏನ್ರಿ, ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಪೂಜಾರಿ ತಲೆ ಮೇಲೆ ಕಾಯಿ ಹೊಡೆದ ಹೋಗ್ಯಾರ. ಅವರು ನೋಡಿದ್ರೇನ್ರಿ? ಇಲ್ಲ. ಹಂಗ ಕಾಯಿ ಪವಾಡ ಅಲ್ಲಿ ನಡೆದದ. ಪೂಜಾರಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಾರೋ, ಕಾಯಿ ಹೊಡಿತಾರೋ, ಎಷ್ಟು ಶಕ್ತಿ ಇರಬೇಕು, ಎಷ್ಟು ದೊಡ್ಡ ಪವಾಡ ಇರಬೇಕು ಅಂತಂದ್ರ ನೋಡ್ರಿ, ಒಂದೊಂದು ಭಾಗದಾಗ ಒಂದೊಂದು ಪವಾಡಗಳು ಹಿಂಗದಾವ. ಅದಕ್ಕೆ ಬೀರಲಿಂಗೇಶ್ವರ ದೊಡ್ಡ ಪವಾಡ ಮಾಡಿ ಆ ಎಲ್ಲಾ ಜಿಲ್ಲಾ, ತಾಲೂಕುಗಳು, ಊರುಗಳು ನೋಡ್ಕೋತ ಬರ್ತಾರೋ. ಒಂದು ಬೀರೂರು ಅಂತ ಇದೆ. ಆ ಬೀರಲಿಂಗೇಶ್ವರನಿಂದನೇ ಅದು ಬೀರೂರು ಆಗ್ತದೆ. ಅಲ್ಲಿಂದ ದೊಡ್ಡ ದೊಡ್ಡ ಪವಾಡ ಮಾಡ್ಕೋತ ಮೇಲನಾಡ ನೋಡುತ್ತಾ, ಕೊಂಕಣ ನೋಡುತ್ತಾ, ಎಲ್ಲ ಅಕ್ಕಂದಿರನ್ನ ಕರ್ಕೊಂಡು ಬಹಳಷ್ಟು ದೊಡ್ಡ ಪ್ರವಾಸವನ್ನು ಮಾಡ್ತಾನೆ ಬೀರಲಿಂಗೇಶ್ವರ. ಪಾದಯಾತ್ರೆಯನ್ನು ಮಾಡ್ಕೋತ ಬಂದ ಮುಂದೆ ಇಲ್ಲಿ ಯಕ್ಷಂಬ ಆ ಭಾಗವನ್ನ ಆ ಕಡೆ ಈ ಕಡೆ ನೋಡ್ಕೊಂಡು, ಆರಿವಾಡಿಯನ್ನ ನೋಡ್ಕೊಂಡು, ಮತ್ತ ಎಲ್ಲ ಕಡೆ ತನ್ನ ಪ್ರಭಾವದ ಬೀರಿ ಪವಾಡ ಮಾಡಿ ಚಿಂಚಲಿಗೆ ಬರ್ತಾರ. ಚಿಂಚಲಿಯಲ್ಲಿ ವನದೇವತೆಗೆ ಮಾತು ಕೊಟ್ಟಂತೆ ಹಿರಿದೇವಿಯಾಗಿ ವನದೇವಿ ಇರ್ತಾಳ. ಕಿರುಕಟ್ಟಿ ಹತ್ರ ತಮ್ಮ ಒಂದು ಆಶ್ರಮ ಕಟ್ಕೊಂಡು ಅಕ್ಕವ ಮಾಯವ ಅಲ್ಲಿ ಜಪ ತಪ ಮಾಡುತ್ತಾ ಪಶ್ಚಿಮಕ್ಕೆ ಮುಖ ಮಾಡಿ ಅಕ್ಕಮ್ಮ ಮಾಯಮ್ಮನಲ್ಲಿ ಐಕ್ಯ ಆಗ್ತಾರ. ಐಕ್ಯ ಆದಾಗ ಬೀರಲಿಂಗನಿಗೆ ಸಾತ್ವಿಕ ದುಃಖ ಆಗ್ತದ. ನೋಡಪ್ಪ, ಮೊದಲೇ ಹೇಳಿರ್ತಾರ ಅವ್ರು, ನಾವು ಮಾಡೋ ಕಾರ್ಯಗಳೆಲ್ಲ ಮುಗಿದು
ಇನ್ನು ಮ್ಯಾಲ ಇನ್ನೂ ಅಷ್ಟು ದೈತ್ರು ಅದಾರ ಅವನು ಅಷ್ಟು ಹೊಡೆದು ಮತ್ತು ಧರ್ಮ ಸ್ಥಾಪನೆ ಮಾಡಿ ಶಾಂತಿ ಬೀಡು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟು ಋಷಿಗಳಿಗೆ ಸಿದ್ಧರಿಗೆ ಅನುಕೂಲ ಮಾಡಿಕೊಟ್ಟು ಮತ್ತಷ್ಟು ಅವರು ಆನಂದ ಸಾಗರದಲ್ಲಿ ಮುಳುಗುವಂಗ ನಿನ್ನ ಪವಾಡ ಮಾಡುತ್ತಾ ನೀನು ಹೋಗುವಂತ ಹೇಳಿರ್ತಾರೋ ಅವರ ಐಕ್ಯ ಆಗ್ತಾರೋ ಅವಾಗ ಇವನಿಗೆ ಸಾತ್ವಿಕ ದುಃಖ ಆಗ್ತದೆ. ಯಾರಿಗೆ ತಾನೇ ದುಃಖ ಆಗಂಗಿಲ್ರಿ? ಯಾರಿಗೆ ತಾನೇ ದುಃಖ ಆಗಂಗಿಲ್ಲ? ಅದೂ ಪ್ರಸಂಗ ಬಂದಾಗ ದುಃಖ ಆಗ್ತದಲ್ಲ. ಇಲ್ಲಿ ತನಕ ನನಗೆ ಮಲೆ ಉಣಿಸಿದ್ರು ನಮ್ಮ ತಾಯಿ ಶಿವರಾಮದೇವಿ, ನನಗೆ ಮಲೆ ಉಣಿಸಲಿಲ್ಲ. ಆದರೂ ತಾನು ಮದುವೆ ಮಾಡಿಕೊಳ್ಳಾರ್ದನ ಯೋಗ ಶಕ್ತಿಯಿಂದ ನನಗೆ ಮಲೆ ಹಾಲನ್ನು ಉಣಿಸಿದ ತಾಯಿ ನನ್ನ ಅಕ್ಕ ಇವತ್ತ ನನ್ನ ಬಿಟ್ಟು ಅಗಲತಾಳು ಅಂತಂದಾಗ ನನಗೆ ಸಾತ್ವಿಕ ದುಃಖ ಆಗ್ತದೆ ಅಂತ ಅನ್ಕೊಂಡ ಆ ದುಃಖವನ್ನು ನುಗ್ಗಿಕೊಂಡು ಮುಂದೆ ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ ಆ ತಿಪ್ಪೆನಹಟ್ಟಿ ಆಲಕನೂರು ಹೇಳಿದ್ಮೇಲೆ ಆಲಕನೂರದಲ್ಲಿ ಅಲ್ಲಿ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಸ್ಥಾಪನೆ ಮಾಡಿ ಕರೇಶಿದ್ದನೆಂದು ನಾಮೆ ಪಡೆದು ಅದೇ ಭಾಗದಾಗ ಕರಗಾವಿ ಅಂತ ಬರ್ತದ. ಕರಗಾವಿಯಲ್ಲಿ ಕರೇಶಿದ್ದೇಶ್ವರನೆಂದು ನಾಮ ಪಡೆದು ಮತ್ತು ಬಂಬಲವಾಡದಲ್ಲಿ ವಾಸಿಕಾನನೆಂದು ನಾಮ ಪಡೆದು ಈಗ ವಾಸಿಗೂಟದಲ್ಲಿ ವಾಸಿಕಾನನೆಂದು ನಾಮ ಪಡೆದು ಹಿಂಗ ಅನೇಕ ನಮೂನಿ ಪವಾಡ ಮಾಡುತ್ತಾ ಮಾಡುತ್ತಾ ಆ ದೈತ್ಯರನ್ನ ಹೊಡೆದು ಆ ಆಯುಧಗಳನ್ನ ತಗೊಂಡು ಆ ಗೋಟೆ ಮತ್ತು ಗಾಜಿ ಬೆಳಗಿಯಲ್ಲಿ ಅವುಗಳನ್ನ ಇಟ್ಟು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ ಚಂದಾನಗಿರಿಗೆ ಬಂದು ಮತ್ತ ಇವರು ತನ್ನ ಮಡದಿಯಾದ ಕನ್ನಿಕೋಮಾಲಿಯನ್ನು ಕರ್ಕೊಂಡು ಆರಿವಾಡಿಗೆ ಬರ್ತಾರೆ. ಅರತ್ಯಲಿಯ ಆರಿವಾಡಿ, ಆ ಆರಿವಾಡಿ ಗುಡ್ಡದಲ್ಲಿ ಗುಡ್ಡದ ಬೆಟ್ಟದ ಮೇಲೆ ಆಶ್ರಮ ಕಟ್ಟಿಸಿ ಭಕ್ತರ ಉದ್ಧಾರಕ್ಕಾಗಿ ಕನ್ನಿಕೋಮಾಲಿಯನ್ನ ಅಲ್ಲಿ ಇಡ್ತಾರೆ. ಆಶ್ರಮದಲ್ಲಿ ತಾವು ದೇಶ ಸಂಚಾರ ಮಾಡುತ್ತಾ ಗ್ವಾಡಾಸುರನ ಮಗನಾದ ಗಜಲಿಂಗನಿಗೆ ಮಾತು ಕೊಟ್ಟಂತೆ ಅಲ್ಲಿ ಬಂದು ತಪಸ್ಸರಿ ಮಾಡ್ತಾರೆ. ಎದರಿಗೋಸ್ಕರ ಅಂತ ಕೇಳಿದ್ರೆ ಎಲ್ಲಾ ದೈತ್ಯರನ್ನ ಹೊಡೆದು ಈ ದರಿ ಶಾಂತಿ ಬೀಡಾಗ್ಯದ, ನಾನು ಶಾಂತವಾಗಿ ಪರಮ ಶಾಂತಿಯಿಂದ ತಪಸ್ಸರಿಯನ್ನ ಆಚರಿಸಬೇಕು, ನಿರ್ವಾಣ ತಪವನ್ನ ಗೈಬೇಕು ಅಂತ ವಾಡಿಗೇರಿ ಗುಡ್ಡದ ಮೇಲೆ ಬಂದ ತನ್ನ ಗವಿಯಲ್ಲಿ ತಪವನ್ನು ಮಾಡ್ತಾನ. ಬೀರಲಿಂಗೇಶ್ವರ ಎದರಿಗೋಸ್ಕರ ಮಾಡ್ತಾನ? ಶಿಷ್ಯನಿಗೋಸ್ಕರ ಮಾಡ್ತಾನು ಅಂತ ಒಂದು ಕಥೆ ಬರ್ತದೆ. ಹೇಳಿ, ಶಿಷ್ಯ ಮೊದಲೇ ಹೇಳಿರ್ತಾನ, 34 ವರ್ಷದ ನಂತರ ನನ್ನ ನಿನ್ನ ಭೇಟಿ ಅಂತ ಮಾಲಿಂಗರಾಯ ಬಪ್ಪನ ಅವತಾರದಾಗ ಅವಧಿ ಕೊಟ್ಟಾಗ ಹೇಳಿರ್ತಾನ. ಆದರೂ ಕೂಡ ಜಪ ಮಾಡಬೇಕು, ತಪ ಮಾಡಬೇಕು, ವರ ಪಡಿಬೇಕು, ಇನ್ನೊಂದಿಷ್ಟ ಶಕ್ತಿ ಪಡಿಬೇಕು ಅಂತ ಗೋಡಿಗೇರಿ ಗುಡ್ಡದಲ್ಲಿ ಕುಳಿತುಕೊಂಡು ಜಪ ತಪ ಬಹಳ ಚೆನ್ನಾಗಿ ಮಾಡ್ತಿರ್ತಾನೋ. ಅವನು ಎಲ್ಲಿ ಜಪ ಮಾಡ್ತಿರ್ತಾನೋ, ಅನುಷ್ಠಾನ ಮಾಡ್ತಿರ್ತಾನೋ, ಪದ್ಮಾಸನ ಹಾಕಿ ಅನುಷ್ಠಾನ ಮಾಡ್ತಿರ್ತಾನೋ, ಅವನ ಸುತ್ತಮುತ್ತ ಹುತ್ತು ಬೆಳೀತದ. ಹುತ್ತು ಬೆಳೀತದ. ಅಲ್ಲಿ ಒಂದು ಮರ ಬೆಳೆದು ಆ ಬೇರುಗಳೆಲ್ಲ ಬೀರಲಿಂಗನ ದೇಹಕ್ಕೆ ಸುತ್ತುವರಿತಾವು. ಆದರೂ ಕೂಡ ತಾನು ಮಾಡತಕ್ಕಂತ ಅನುಷ್ಠಾನ ಲೋಕ ಉದ್ಧಾರಕ್ಕಾಗಿ ಮತ್ತೆ ತನ್ನ ಒಬ್ಬ ಶಿಷ್ಯನ ಪಡೆಯುವುದಕ್ಕಾಗಿ ಅಚಲವಾದಂತ ದಿಟ್ಟವಾದಂತ ನಿರಂತರವಾಗಿ ವೈವಿಧ್ಯಪೂರ್ಣವಾದಂತ ನಿಖರವಾದಂತ ನಿರ್ದಿಷ್ಟವಾದಂತ ಪರಿಪೂರ್ಣವಾದಂತ ತಪಸ್ಸರಿಯನ್ನ ಶ್ರೀ ಗುರು ಬೀರಲಿಂಗೇಶ್ವರ ಗೋಡಿಗೇರಿ ಗುಡ್ಡದ ಮೇಲೆ ಮಾಡ್ತಾನ. 12 ವರ್ಷ ಇನ್ನೇನು ದವಾದೇಶಿ ದಿವಸ ಅಂದ್ರ 11 ವರ್ಷಕ್ಕೆ ಕಣ್ಣ ತೆರೆದ ನೋಡ್ತಾನು. ಅವನ ಒಂದು ಕಣ್ಣಾಗಿನ ನೀರ ಹನಿ ಕೈಲಾಸದಲ್ಲಿ ಪಾರ್ವತಿ ತೊಡಿ ಮ್ಯಾಲ ಹೋಗಿ ಬೀಳುತ್ತದೆ. ಅವಾಗ ಮತ್ತೆ ಕಣ್ಣು ಮುಚ್ಚಿ ಮತ್ತೆ ತಪಸ್ಸರಿ ಮಾಡ್ತಾನು. ಅದು ಹೋಗಿ ಏನು ಪಾರ್ವತಿ ತೊಡಿ ಮ್ಯಾಲ ಬಿದ್ದಲ್ಲ, ಬಿದ್ದು ಕೂಡಲೇ ಒಂದು ಸಣ್ಣ ಗುರುಳಿಯಾಗಿ ಅದು ದೊಡ್ಡ ಗುರುಳಿಯಾಗಿ ಅದನ್ನು ನೋಡಿ ಪಾರ್ವತಿ ಕೇಳ್ತಾಳ, ಹೇ ಪರಮಾತ್ಮ, ದಯಾಸಾಗರ, ಪತಿನಾಥ, ಇವತ್ತ ಇದು ಬರಗಾಲ ದಿನ ಮತ್ತು ಮಳೆ ಇಲ್ಲ. ಇಂಥ ಸಮಯದಲ್ಲಿ ಈ ಹನಿ ಎಲ್ಲಿಂದ ಬಂದು ನನ್ನ ತೊಡಿ ಮೇಲೆ ಬಿದ್ದು ದೊಡ್ಡ ಗುರುಳಿಯಾದರೂ ಇದರ ವಿಸ್ತಾರವೇನು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನ, ನೋಡು ಪಾರ್ವತಿ, ಇದು ನಮ್ಮ ವಂಶಿಕನಾದ ಬೀರಲಿಂಗೇಶ್ವರ ಹೋಗಿ ಬಾಳಗೇರಿ ಗುಡ್ಡದಲ್ಲಿ ತಪಸ್ಸರಿ ಮಾಡಕತ್ಯಾನ. ಅವನ ಕಣ್ಣು ತೆರೆದ ನೋಡಿದಕ್ಕಾಗಿ ಅವನ ಕಣ್ಣಾಗಿನ ತಪಸ್ಸರಿಯದ ಹನಿ ಬಂದು ನಿನ್ನ ತೊಡಿ ಮ್ಯಾಲ ಬಿದ್ದದ. ಅವನ ತಪಸ್ಸರಿ ಮಾಡಕತ್ಯಾನ, ಮತ್ತೇನು ಇಲ್ಲ ಇದ್ರಾಗ ಅಂತಂದಾಗ ಎದಕ್ಕೆ ಎದರಿಗೋಸ್ಕರ ಕುಂತಾನು ಅಂತ ಪಾರ್ವತಿ ಕೇಳ್ತಾಳ. ಅವನೊಂದು ದೊಡ್ಡ ಆಶೆ ಐತಿ, ಆ ಆಶೆಗಾಗಿ ಕುಂತಾನು ಮತ್ತು ಲೋಕ ಉದ್ಧಾರಕ್ಕಾಗಿ ತಪಸ್ಸರಿ ಮಾಡಕತ್ಯಾನು ಮತ್ತು ಅನುಷ್ಠಾನ ಮಾಡಕತ್ಯಾನು ಅಂತಂದಾಗ ಬರೀ ಹೋಗೋಣ, ನೋಡಿ ಬರೋಣ, ಅವ್ರಿಗೆ ಬೇಡಿದ್ರು ಕೊಟ್ಟು ಬರೋಣ ಅಂತ ಪಾರ್ವತಿ ಪರಮಾತ್ಮ ಕೂಡಿ ಗೋಡಿಗೇರಿ ಗುಡ್ಡದ ಮೇಲೆ ಇಳಿತಾರೆ. ಗೋಡಿಗೇರಿ ಗುಡ್ಡದ ಮೇಲೆ ಇಳಿತಾರೆ. ಇಳಿದಾಗ ಅಲ್ಲಿ ಪಾರ್ವತಿ ಪರಮೇಶ್ವರ ದೇವಾಲಯ ಐತಿ.
ಹೇಳೋದಕ್ಕೆ ತಪಸ್ಸರಿಯಲ್ಲಿ ಕೂತಿದ್ದಲ್ಲ ಅಲ್ಲೇ ಪಾರ್ವತಿ ಪರಮೇಶ್ವರ ಬರ್ತಾರ. ಅವಾಗ ಅವ್ರ ಕಣ್ಣು ತೆರೆದಿದ್ದಿಲ್ಲ, ಹುತ್ತು ಬೀಳದಿತ್ತು. ಕಾಮಧೇನು ಬಂದ ಹಾಲು ಕರಿತಿತ್ತ, ಆದ್ರೆ ಹಾಲು ಕುಡಿಬೇಕು ಅನುಷ್ಠಾನ ಮಾಡ್ಬೇಕು ಅನ್ನೋದಿಲ್ಲ. ಹಾಲು ಕುಡಿಲಾದ ಅನುಷ್ಠಾನ ಮಾಡಿ 12 ವರ್ಷ ತನ್ನ ತಪಸ್ಸರಿ ಏಕನಿಷ್ಠೆಯಿಂದ ಮಾಡಿದ್ದ. ಕಾಮಧೇನು ಹಂಗ ಹಾಲು ಕರಿತಾನೆ ಇತ್ತು. ಆ ಹಾಲಿನ ಕಡೆ ಅವರು ಲಕ್ಷ್ಯ ಇಲ್ಲ, ಆ ಹಾಲು ಅವರು ಕೊಡೋದೇ ಇಲ್ಲ. ಹಂಗೇ ಅನುಷ್ಠಾನ ಮಾಡ್ಯಾರ, ಪ್ರಾಣಾಯಾಮ ಮಾಡ್ಯಾರ. ಪ್ರಾಣಾಯಾಮ ಅಂತಂದ್ರ ಒಳಗ ವಾಯುನ ಕರ್ಕೊಳ್ಳೋದು, ಹೊರಗೆ ಬಿಡುವುದು, ಅದನ್ನ ಇಲ್ಲದಂಗ ಲಯಗೊಳಿಸೋದು, ಅದಕ್ಕೆ ಪ್ರಾಣಾಯಾಮ ಅಂತಾರ. ಕುಂಭಕ, ರೇಚಕ, ಪೂರ್ವಕ ಅಂತ 3 ವಿಧಾನ ಐತಿ. ಹಂಗ ಮಾಡಿ ಅದನ್ನ ಹೊರಗೆ ಹಾಕೋದು. ನಾವೇಂದ್ರ ಹೊರಗೆ ಹಾಕಕ್ ಬಾದೀವಿ ಅಂದ್ರ ನಮ್ಮ ಉಸಿರು ಹೋಗ್ತಂದ್ರೆ ನಾವು ಪ್ರಾಣ ಬಿಡೋದಾಗ್ತದೆ. ಹಂಗ ಕಲ್ತಿಲ್ಲ ನಾವನ್ನ. ಎಲ್ಲೋ ಒಬ್ಬರು ಗುರುಗಳಿಂದ ಉಪದೇಶ ಪಡೆದ ಪ್ರಾಣಾಯಾಮದಿಂದ ಇದನ್ನ ಅನುಷ್ಠಾನಕ್ಕೆ ತಂದ ತಮ್ಮ ಜೀವನ ಉದ್ಧಾರ ಮಾಡ್ಕೊಂಡಾರು ಮತ್ತು ಅವರು ಮೋಕ್ಷವನ್ನು ಪಡಿತಾ ಇದ್ದಾರೆ. ಈಗ ಬೀರಲಿಂಗೇಶ್ವರ ಕಣ್ಣು ಮುಚ್ಚಿಕೊಂಡ 12 ವರ್ಷ ಅನುಷ್ಠಾನ ಮಾಡಿದಕ್ಕಾಗಿ ಪರಮಾತ್ಮ ಬಂದ ತಥಾಸ್ತು ಎಂದು 7 ಪಾಯಿನ ತಪಸ್ಸರಿ ಬಿಟ್ಟು 7 ಅಂದಾಗ ಹುತ್ತು ಏನು ಬೆಳೆದಿರ್ತಾರಲ್ಲ, ಆ ಹುತ್ತ ಬೀರಲಿಂಗೇಶ್ವರನಿಗೆ ಸುತ್ತ ಹಾಕಿ ಬಹಳ ದೊಡ್ಡ ಹುತ್ತ. ಅದು ಸಣ್ಣ ಹುತ್ತಲ್ಲ, ಅದ್ರೊಳಗಡೆ ಇರುವಿ ಇದ್ದು, ಪಕ್ಷಿಗಳಿದ್ದು, ಹಾವಿದ್ದು ಎಲ್ಲಾ ಸುತ್ತ ಹಾಕಿ ಬೀರಲಿಂಗೇಶ್ವರನ ದೇಹದ ಸುತ್ತಮುತ್ತ ಇದ್ದು ಅವೆಲ್ಲ. ಅವಾಗ ಅವನು ಎದ್ದಾಗ ಅದು ಒಡೆದ ವಿಭಾಗ ಆಗ್ತದ. ಬೀರಲಿಂಗೇಶ್ವರ ತಪಸ್ಸರಿಯಿಂದ ಮ್ಯಾಲೆ ಹೇಳ್ತಾನ. ಎದ್ದು ಕೇಳಿ ಪರಮಾತ್ಮ ಪಾರ್ವತಿಗೆ ದೀರ್ಘದಂಡವತ್ತು ಪ್ರಣಾಮಗಳನ್ನು ಸಲ್ಲಿಸಿ ನಮಸ್ಕಾರ ಮಾಡ್ತಾನ. ನೋಡಪ್ಪ, ಇದು ಮ್ಯಾಲಿನ ತಪಸ್ಸರಿ ಮುಗಿಸು. ನಿನಗೆ ನೀನು ಬೇಡಿದಂತೆ ನಿನಗೆ ವರದಾನ ಈಗಾಗಲೇ ನಾವು ಕೊಟ್ಟಿದ್ದೀವಿ. ನಾವು ಹೋಗಿ ನಡ್ಕೊಳ್ಳಿದ್ದೀವಿ. ನೀನು ಜನಮಾಯಿ ಕೆರೆ ಹತ್ರ ಹೋಗಿ ನೀನು ಹೋಗು, ಶಿಷ್ಯನ ಪರೀಕ್ಷೆ ಮಾಡು. ಮತ್ತ ಆ ಶಿಷ್ಯ ನಿನ್ನ ಪರೀಕ್ಷೆ ಮಾಡ್ತಾನ. ಅಂತ ಶಿಷ್ಯನನ್ನು ನಾವು ನಿನಗೆ ಕೊಡ್ತೀವಿ, ನಿನ್ನ ಇಚ್ಛೆಯನ್ನ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಆತನ ತಲೆ ಮೇಲೆ ಹಸ್ತವಿಟ್ಟು ವರದಾನ ಕೊಟ್ಟು ಶಿವ ಪಾರ್ವತಿಯರು ಮತ್ತೊಂದು ಕಿವಿ ಮಾತು ಹೇಳ್ತಾರೆ. ಏನು ಅಂತಂದ್ರ, ಹಿಂದಕ್ಕೆ ನಿಮ್ಮ ಅಮ್ಮನ ಮದುವೆ ನಡೆದಿತ್ತ ಕೈಲಾಸದಾಗ. ಹರಿಮತ ಮತ್ತು ಹಾಲು ಮತ ಒಂದಾದು ಅಂತ ಹೇಳಿ ಇಬ್ರು ನಿಂದೆ ಆಡ್ಯಾರ. ಸುನಂದ, ಸುಬಾನ ಇವರಿಬ್ರು ನಿಂದೆ ಆಡ್ಯಾರ. ಅವರು ಮುಂದೆ ಏನಾಗಿ ಹೋಗ್ತಾರೋ, ಸೂರ್ಯಪ್ಪ ಮತ್ತು ಮಾಯಮ್ಮನಾಗಿ ಹುಟ್ಟಿ ಬರ್ತಾರ. ಆ ಶಾಪ ವಿಮೋಚನೆ ನಿನ್ನಿಂದ ಆಗ್ಬೇಕಾಗ್ಯದ ಅಂತ ಹೇಳಿ ಅವರು ಕೈಲಾಸಕ್ಕೆ ಹೋಗ್ತಾರೆ. ಆತ್ಮೀಯ ಬಂಧುಗಳೇ, ಅದಕ್ಕೆ ಇಲ್ಲಿ ತನಕ ನಿಜಮುಂದ್ರ ಏನ್ ಹೇಳಿದ್ರು ಮತ್ತು ಬೀರಲಿಂಗೇಶ್ವರ ಇಷ್ಟೆಲ್ಲ ಪವಾಡ ಮಾಡಿ ತೋರಿಸಿದಲ್ಲ. ಕಾಯಿ ಪವಾಡ ಆ ಕಡೆ ನಡೀತದ, ಈ ಕಡೆ ಅಲಗದ ಪವಾಡಗಳು ಮತ್ತು ಮುಂದಿನ ಪವಾಡಗಳು ಮತ್ತು ಇನ್ನೂ ಬೇರೆ ಬೇರೆ ಪವಾಡಗಳ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ನಡೀತಾವೆ ಆತ್ಮೀಯ ಬಂಧುಗಳೇ. ಅದಕ್ಕೆ ನಿಜಮುಂದ್ರ ಹೇಳಿದ್ರು, ದುರಿತ ಕರ್ಮವನ್ನು ಒಲ್ಲದಿರು ಅಂತ ಹೇಳಿದ್ರು. ಪಾಪ ಕರ್ಮವನ್ನ ಮಾಡಬೇಡ ಅಂತ ಹೇಳಿದ್ರಲ್ಲ. ಈ ಪಾಪ ಕರ್ಮವನ್ನ ಮಾಡೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಊರೊಳಗ ಒಬ್ಬ ದೊಡ್ಡ ಸಾಧು ಇತ್ತು. ಮಠ ಕಟ್ಟಿದ್ದ, ಆಶ್ರಮದೊಳಗ ತಾನು ಇರ್ತಿದ್ದ, ಬ್ರಹ್ಮಚಾರಿ ಆಗಿದ್ದ, ಮತ್ತ ಸನ್ಯಾಸಿ ಇದ್ರು, ಬಹಳ ದೊಡ್ಡ ತಪಸ್ವಿಗಳು. ಅವರ ಎದುರಿಗೆ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲಿ ಒಬ್ಬ ವೇಸಿಯ ಮನೆ ಇತ್ತು. ವೇಸಿ ಅಂತಾರೆ ಏನು? ವೇಸಿಯ ಮನೆ ಇತ್ತು. ಮಠಕ್ಕೆ ಬಂದ ಭಕ್ತರೆಲ್ಲ ಆ ವೇಸಿ ಮನೆಗೆ ಹೋಗಿ ಅವ್ರ ಮುಂದಕ್ಕೆ ಹೋಗ್ತಿದ್ರು. ಈ ದೊಡ್ಡ ತಪಸ್ಸರಿ ಇದ್ರಲ್ಲ, ಈ ಸನ್ಯಾಸಿ ಅಂತಿದ್ರು. ಏನಂತಿದ್ರು ಅಂತಂದ್ರೆ, ಈ ಹೆಣ್ಮಗಳು ಇಲ್ಲಿ ಮನೆ ಕಟ್ಕೊಂಡದಾಳು, ಮತ್ತ ನನ್ನ ಕಡೆ ಬಂದ ಭಕ್ತರನ್ನೆಲ್ಲ ಇವಳು ತನ್ನ ಮಂದಿರದೊಳಗಡೆ ಕರೆದುಕೊಂಡು ಪಾಪ ಮಾಡಾಕ ಹಚ್ಚಿ ಅವ್ರನ್ನ ಪಾಪಾತ್ಮರನ್ನ ಮಾಡಿ ಅಧೋಗತಿಗೆ ತಳ್ತಾಳು ಅಂತ ಆ ಸನ್ಯಾಸಿ ನುಡಿತಿದ್ದ. ಅವಳು ಹಂಗ ನುಡಿತಿದ್ದಳು. ಏನು ಅಂತಂದ್ರೆ, ಈ ಪುಣ್ಯಾತ್ಮ ಒಬ್ಬ ಸಾಧು, ಒಬ್ಬ ಪುಣ್ಯಾತ್ಮ ಇಲ್ಲಿ ಇರೋದ್ರಿಂದ ನಾನು ದಿನ ಮಾಡಿರ್ತಕ್ಕಂಥ ಪಾಪವನ್ನ ದಿನಕ್ಕೆ ದಿನ ಅವ್ರ ಆಶ್ರಮ ನೋಡಿ, ಅವ್ರ ಮಠ ನೋಡಿ, ಅವ್ರನ್ನ ನೋಡಿದಾಗ ನಾವು ಮಾಡಿದ ಪಾಪ ಎಲ್ಲ ದೂರ ಆಗ್ತಾವು ಅಂತ ಅವಳು ಕೂಡ ನುಡಿತಿದ್ದಳು. ಒಂದು ದಿನ ಏಕಕಾಲಕ್ಕೆ ಇಬ್ಬರಿಗೆ ಏನಾಯ್ತು ಅಂತಂದ್ರೆ ಮರಣ ಬಂತು. ಏನ್ರಿ,
ಅವ್ರಿಬ್ಬರನ್ನು ಒಯ್ಲಾಕಿ ಯಾರು ಬಂದ್ರು ಅಂತಂದ್ರ ನಾ ಹೇಳ್ತಿದ್ದೀನಿ ಅಲ್ರಿ, ಬ್ರಹ್ಮಚಾರಿ ಸನ್ಯಾಸಿ ಇದ್ರಲ್ಲ ಆ ಸಾಧುನ ಒಯ್ಲಾಕ ಯಮದೂತರು ಬಂದ್ರು. ನಾ ಏಸಿ ಅಂತ ಹೇಳ್ತೀನಲ್ಲ ಅವ್ರನ್ನ ಒಯ್ಲಾಕ ಶಿವದೂತರು ಬಂದ್ರು. ಅವಾಗ ಈ ಸನ್ಯಾಸಿ ಕೇಳ್ತಾನ ಯಮಭಟ್ಟರಿಗೆ, ನೀವ್ಯಾಕೆ ನನ್ನ ಒಯ್ತೀರಿ? ನಾನು ದೊಡ್ಡ ತಪಸ್ವಿ, ಮತ್ತೆ ಅಧ್ಯಾತ್ಮದಲ್ಲಿ ಕಾಲ ಕಳೆದಿದ್ದೀನಿ, ಗುರುಶಾಸ್ತ್ರ ಆಧಾರ ಬಿಟ್ಟುಕೊಂಡ ಕಾಲ ಕಳೆದಿದ್ದೀನಿ, ಹಿಂದಿನ ಋಷಿ ಮುನಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೆದಿದ್ದೀನಿ. ನಾವು ಒಂದೂ ಪಾಪ ಮಾಡಿಲ್ಲ, ನಾವು ಒಂದೂ ದುರಾಚಾರ ಮಾಡಿಲ್ಲ, ನನ್ನಿಂದ ಏನೂ ಕೆಟ್ಟ ಘಟನೆಗಳ ಘಟಿಸಿಲ್ಲ. ನಾ ಏನು ಮಾಡಿದ್ರು ಲೋಕದ ಒಳಿತಿಗಾಗಿ, ನನ್ನ ಕಲ್ಯಾಣಕ್ಕಾಗಿ. ಅರಿವಿನ ಗುರುವನ್ನು ಅರಿತು ನಾನು ಆತ್ಮಜ್ಞಾನದಲ್ಲಿ ಪರಿಪೂರ್ಣನಾಗಿದ್ದೀನಿ. ನಾನು ಮೋಕ್ಷವನ್ನ ಪಡಿಬೇಕು, ನನಗೆ ಶಿವದೂತರು ಒಯ್ಲಾಕ ಬರಬೇಕು, ನೀವ್ಯಾಕೆ ಬಂದೀರಿ ಅಂತ ಯಮಭಟ್ಟರಿಗೆ ಕೇಳ್ತಿದ್ದ. ನೋಡಪ್ಪ, ನಮ್ಮ ಕರ್ತವ್ಯ ಏನು ಅಂತಂದ್ರೆ ಯಾರು ಪಾಪ ಮಾಡ್ತಾರೋ ಅವ್ರನ್ನ ಒಯ್ಲಾಕ ನಾವು ಬರ್ತೀವಿ, ಮತ್ತೆ ಪುಣ್ಯ ಮಾಡಿದವ್ರನ್ನ ಒಯ್ಲಾಕ ನಾವು ಬರಂಗಿಲ್ಲ ಅಂತಂದ್ರ. ಅಲ್ಲ, ನಾನು ಪಾಪ ಮಾಡಿದ್ದೀನ? ಇಲ್ಲ, ನೀನು ದೊಡ್ಡ ಪಾಪ ಮಾಡಿದಿ. ನೀ ಎಂತ ಪಾಪ ಮಾಡಿದಿ ಅಂತ ಕೇಳಿದ್ರ ಬಹಳ ದೊಡ್ಡ ಮಹತ್ವವಾದಂತ ಪಾಪ ಮಾಡಿದಿ. ಏನು ಒಂದು ಹುಂಚಿನ ಮರ ಐತಲ್ಲ, ಆ ಹುಂಚಿನ ಮರದಾಗ ಎಟ್ಟ ಎಲಿ ಇರ್ತಾವಲ್ಲ, ಪತ್ರಿ ಇರ್ತದಲ್ಲ, ಸೊಪ್ಪು ಇರ್ತದಲ್ಲ, ಅಟ್ಟ ಪಾಪ ನೀ ಮಾಡಿದಿ. ಮತ್ತ ಏಸಿ ಅಂತ ಅಂದಿನಲ್ಲ ನಾನು, ಏನ್ರಿ ದೇವದಾಸಿ. ಆ ದೇವದಾಸಿ ಏನಿದಾರಲ್ಲ, ಆ ದೇವದಾಸಿ ಪಾಪ ಮಾಡಿದ ನಿಜ. ಆದ್ರ ನಿನ್ನ ಆಶ್ರಮ ನೋಡಿ, ನಿನ್ನ ನೋಡಿ ದಿನ ದಿನ ಮಾಡಿರ್ತಕ್ಕಂಥ ಪಾಪವನ್ನ ಕ್ಷಯವಾಗಿ ಹೋಗ್ಯದ. ಅವಳು ನಿನ್ನನ್ನು ಕೊಂಡಾಡಿದ್ದಾಳು, ಅವಳ ಪಾಪದಿಂದ ಮುಕ್ತಳಾಗಿದ್ದಾಳು. ನೀನು ಇಂಥವಳ ಪಾಪ ಮಾಡಕತ್ಯಾಳು, ನನ್ನ ಭಕ್ತರನ್ನೆಲ್ಲ ಹಾಳು ಮಾಡಕತ್ಯಾಳು ಅಂತ ನೀನು ನುಡಿದಕ್ಕಾಗಿ ನಿನಗ ಪಾಪ ತಟ್ಟಿತು, ನೀ ದೊಡ್ಡ ಪಾಪ ಮಾಡಿದಿ. ಅವಳು ಪಾಪ ಮಾಡಿದ್ರು ಕೂಡ ಅವಳು ನಿನ್ನ ಕಡೆ ನೋಡಿ, ನಿನ್ನ ಆಶ್ರಮದ ಕಡೆ ನೋಡಿ ಪಾಪವನ್ನೆಲ್ಲ ನಿವಾರಣೆ ಮಾಡಿಕೊಂಡು, ಅದಕ್ಕ ಅವಳು ಪುಣ್ಯವಂತಿದಾಳ, ನೀ ಪಾಪಾತ್ಮ ಇದ್ದಿ, ಅದಕ್ಕೆ ನಿನ್ನ ಕರೆಯಾಕ ನಾವು ಬಂದಿದ್ದೀವಿ, ಪುಣ್ಯಾತ್ಮಗಳನ್ನು ಕರೆಯಾಕ ಶಿವದೂತರು ಬಂದಾರು ಅಂತ ಹೇಳಿದ. ಅವಾಗ ನೋಡುವ ಅವಳು ದೊಡ್ಡ ಪಾಪ ಮಾಡ್ಯಾಳು, ನಾ ಪುಣ್ಯ ಮಾಡೀನಿ, ನನ್ನ ಯಾಕೆ ಒಯ್ತೀರಿ ಅಂತಂದಾಗ ಸಾಧುದು ನರಕ ಆಗ್ತದ, ದೇವದಾಸಿಗೆ ಸರ್ವ ಪ್ರಾಪ್ತಿ ಆಗ್ತದ. ಎನ್ನ ಆತ್ಮೀಯ ಬಂಧುಗಳೇ, ಅದಕ್ಕೆ ನಿಜಗೊಂಡು ಹೇಳ್ತಾರು, ದುರಿತ ಕರ್ಮವನ್ನು ಬಂದವರು. ನಾವು ಆಚಾರ ವಿಚಾರಗಳನ್ನೆಲ್ಲ ಕಲಿಬೇಕು. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರ್ತಾವ, ಏನ್ರಿ, ಒಂದೊಂದು ಕಡೆ ಒಂದ ಸಂಪ್ರದಾಯ ಇರ್ತಾವ. ನಾನು ಬಿಜಾಪುರ ಕಡೆ ಕೆಳಗಡೆ ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ, ಏನ್ರಿ, ಆ ಕಡೆ ಗುಲ್ಬರ್ಗ, ಈ ಕಡೆ ಬಿಜಾಪುರ ಸೆಂಟರ್ದಾಗ ಯಾವುದೋ ಒಂದು ತಾಲೂಕು ಒಂದು ಹಳ್ಳಿ, ಏನ್ರಿ. ಪ್ರವಚನಕ್ಕೆ ಹೋದಾಗ ಅಪ್ಪಗಳ ಮತ್ತೆ ನೀವು ಒಳಗೆ ಹೊಯ್ಕೋತೀರ ಏನು ಹೊರಗೆ ಹೊಯ್ಕೋತೀರ ಕೇಳಿದ್ರು ನಾನು. ಅಲ್ಲ, ನಮ್ಮಲ್ಲಿ ಹೊಯ್ಕೋತಾರ, ಇಲ್ಲ ಅಂತಲ್ಲ. ಅದು ಯಾವಾಗಂದ್ರ ಹೋಳಿ ಹುಣ್ಣಿಮೆ, ಆ ಚೌಕಮಾರ ಪೂಜೆ ಅದೇನೇನೋ ಇರ್ತಾವ ಅದ್ರಾಗ, ಏನ್ರಿ. ಅವಾಗ ಒಮ್ಮೆ ಕಾಮೂರು ಬುದಿ ಸುಡುವಾಗ ಅದನ್ನ ಸುತ್ತಾಕಿ ಹೋಳಿಗೆ ಇಟ್ಟು ಹೆಣ್ಮಕ್ಳು ಮಾಡಿ ಕೊಟ್ಟಿರ್ತಾರ, ಗಂಡು ಮಕ್ಳು ಅದ್ರ ಗಾಡಿ ಇಟ್ಟು ಹೊಯ್ಕೊಳ್ತಾವ್ ಕೇಳಿದೀವಿ. ನೋಡಪ್ಪ, ನಮ್ಮ ಕಡೆ ಹೋಳಿ ಹುಣ್ಣಿಮೆ ಹೊಯ್ಕೋತಾರ ಅಂತ ಹೇಳಿದೆ ನಾ. ಇಲ್ರಿ ಅಪ್ಪಳ, ನೀವು ಇಲ್ಲಿ ಎಷ್ಟು ದಿನ ಇರ್ತಿರ್ಲ ಅಷ್ಟು ದಿನ ನೀವು ಹೊಯ್ಕೊಳ್ಳಬೇಕಂತ. ಅದಕ್ಕೆ ಒಳಗೆ ಹೊಯ್ಕೋತೀರ ಏನು ಹೊರಗೆ ಹೊಯ್ಕೋತೀರ? ಅಲ್ಲ, ಇವ್ರು ಒಳಗೆ ಹೊಯ್ಕೊಳಕ್ ಹಚ್ಚಾರದಾರು, ಹೊರಗೆ ಹೊಯ್ಕೊಳಕ್ ಹಚ್ಚಾರದಾರು. ಹೊರಗೆ ಹೊಯ್ಕೊಂಡ್ರೆ ಮನೆಗೆಲ್ಲ ಗೊತ್ತಾಗ್ತದ, ಮತ್ತು ಒಳಗೆ ಹೊಯ್ಕೊಂಡ್ರೆ ಯಾರಿಗೂ ಗೊತ್ತಾಗಂಗಿಲ್ಲ. ಒಂದಿಟ್ಟು ಕದ ಹಚ್ಕೊಂಡು ಒಳಗೆ ಒಂದಿಟ್ಟು ಗದ್ದಲೆ ಹೊಯ್ಕೊಂಡ್ರೆ ಚಂದ ಆಗಂಗಿಲ್ರಿ. ನಾ ಅಂದೆ, ಹೊರಗೆ ಹೊಯ್ಕೊಂಡ್ರೆ ನೋಡಪ್ಪ ಅದು ಸರಿಯಾಗಿರೋದಲ್ಲ, ನಾನೊಂದಿಟ್ಟು ಮರ್ಯಾದೆಯಿಂದ ಯಾರಿಗೂ ಗೊತ್ತಾಗಲ್ಲ ಅನ್ನಂಗ ಒಳಗೆ ಹೊಯ್ಕೋತೀನಿ ಅಂದೆ. ಒಳಗೆ ಹೊಯ್ಕೋತೀನಿ ಅಂತಂದಾಗ ಅವ್ರು ಬಹಳ ಖುಷಿ ಆತ. ನೀವು ಒಂದು ತಿಂಗಳು ತರ ಹೊಯ್ಕೋಬೇಕು ನೋಡಿ ಅಂತ. ಏನ ಬಿಸಿ ಇದ್ದದ್ದು ಹೊಯ್ಕೋತೀರವ, ಏನು ತಣ್ಣಗಿದ್ದದ್ದು ಹೊಯ್ಕೋತೀರಿ? ನಿಮ್ ಕಡೆ ಬಿಸಿ ಮತ್ತು ತಣ್ಣಗೆ ಹೋದವನ್ನ ಹೊಯ್ಕೊಳ್ಳುವ ಅಂತ ಕೇಳಿದೆ ನಾ. ಹೆಂಗಾದ್ರು ಆಗ್ಲಿಪ್ಪ ಮಾರಯ್ಯ, ಒಟ್ಟು ಹೊಯ್ಕೊಳಕ್ ಹಚ್ಚಿದ್ದೀರಿ, ಒಂದ್ ತಿಂಗಳು ನಾ ಹೊಯ್ಕೋತೀನಿ, ಆದ್ರೆ ಹೊರಗೆ ಹೊಯ್ಕೊಳಂಗಿಲ್ಲ, ಒಳಗೆ ಹೊಯ್ಕೋತೀನಿ ಅಂತ. ಅವಾಗ ನೋಡ್ತಿದ್ರಿ ಬಕೆಟ್ ತುಂಬ ನೀರು ತಗೊಂಬಂದ್ರಿ ಅವ್ರು, ಏನ್ರಿ. ನೀವು ಬಿಸಿಲು ಬೇಕಾದ್ರೆ ಬಿಸಿಲು ಹೊಯ್ಕೋಬಹುದು, ತಣ್ಣಗೆ ಬೇಕಾದ್ರೆ ತಣ್ಣಗೆ ಹೊಯ್ಕೋಬಹುದು. ಅವಾಗ ಗೊತ್ತಾಗ್ತದೆ ನನಗೆ ಹೊಯ್ಕೊಳ್ಳೋದಂದ್ರೆ ಏನ. ಇದು ನಮ್ಮ ಕರ್ನಾಟಕದಲ್ಲೇ ಈ ರೀತಿ ಅದ ಭಾಷೆ ಏನ್ ಕರೀದ್ರಿ. ಅವಾಗ ಆ
ಆ ಸ್ನಾನ ಮಾಡೋದಕ್ಕೆ ಒಳಗೆ ಹೋಗ್ಬೇಕ್ರಿ ಹೊರಗೆ ಹೋಗ್ಬೇಕ್ರಿ ಅಂತ ಕಡೆ ಅಂತಾರ, ಈ ಕಡೆ ಜಳಕ ಮಾಡೋದು ಅಂತಾರ, ಸ್ನಾನ ಮಾಡೋದು ಅಂತಾರ. ಒಂದೊಂದು ಕಡೆ ಒಂದೊಂದು ಭಾಷೆ ಅದಾವ. ನಾಲ್ಕು ಒಂದುಗಡೆ ಅಕ್ಕನ ಬಳಗದವರು ಬಹಳ ಶಾಂತ ರೀತಿಯಿಂದ ಕೊಟ್ಟಿದ್ದೀರಿ ನಮ್ಮ ಮಗಳೇ. ಮತ್ತೆ ನೀವು ಕಲ್ತಿದ್ದೀರಿ, ಒಳ್ಳೆ ಸಂಸ್ಕಾರ ಕಲ್ತಿದ್ದೀರಿ. ಮತ್ತೆ ಇನ್ನೂ ಕಲಿಬೇಕಾಗೈತಿ ಶ್ರಾವಣ ತಿಂಗಳಲ್ಲಿ. ಮತ್ತೆ ಏನೇನು ಕಲಿಬೇಕು ಒಂದು ತಿಂಗಳು ಎಲ್ಲಾ ಸರಿಯಾಗಿ ಕಲೀರಿ. ಏನಿಲ್ರಿ ಕಲ್ತಿದೀವಿ. ಮತ್ತೆ ಹಿಂದಕ್ಕೆ ನಮ್ಮ ಅಪ್ಪಗಳು ಸೊಮ್ಲಿಂಗ ಅಪ್ಪಗಳು ಊರ ಒಳಗಡೆ ಹೇಳ್ಯಾರ ಪ್ರವಚನ. ಮತ್ತೆ ಆಮೇಲೂ ಕೆಲವರು ಹಿರಿಯರು ನಮ್ಮ ಮಾರೆಯವರು ಕೂಡ ಸ್ವಲ್ಪ ಕೇಳ್ಕೊಂಡು ಬಂದಿದೀವಿ. ಆಮೇಲೆ ಬರೀ ಡೊಳ್ಳಿನ ಪದ ಅದು ಇದು ಕೇಳ್ಕೊಂಡು ಬಂದಿದೀವಿ. ಈಗೇನ್ ಪ್ರವಚನ ಶುರು ಆಗೈತ್ರಲ್ಲ, ಯಪ್ಪ ಇನ್ನೊಂದು ತಿಂಗಳು ನಾವು ಬಿಡದ ಕೇಳ್ತೀವಿ ಅಂತ ನೀವು ಗೊತ್ತಿದ್ದೀರಿ. ಒಳ್ಳೆ ಸಂಸ್ಕಾರ ಪಡೆದು ನಾನು ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ನಮಸ್ಕಾರ ರೀ ಅಂದೆ. ನಮಸ್ಕಾರದಾಗೆ ನಾವು ಹಾಕೊಟ್ಟಿದ್ದೆ ಮಗನ ಅಂದ್ರೆ ಅವ್ರು ನನಗೆ ಬಹಳ ಬೇಜಾರ. ಏನಂತ ಕಲಿಬೇಕು? ನಾನು ಹೋಗಿದ ಊರು ಯಾವ್ದು ಅಂತ ಕೇಳಿದ್ರೆ ಅಡಮುಟ್ಟ ತಿಡುಮುಟ್ಟು ಊರು ಯಾರು ಎಲ್ಲಿ ಅಡಮುಟ್ಟ ತಿಡುಮುಟ್ಟು ಊರಿಗೆ ಹೋಗಿದ್ದೆ. ಅಲ್ಲಿ ಕೇಳಿದ್ರೆ ಮತ್ತ ಏನ್ರಿ ಈ ನೀವು ಚೆನ್ನಾಗಿದ್ದೀರಿ ಅಂದ್ರಿ, ಆರಾಮಾಗಿದ್ದೀರಿ ಅಂದ್ರಿ, ಮತ್ತೆ ನಿಮ್ ಊರ್ ಜನ ಎಲ್ಲ ಹೇಗದಾರ್ರಿ ಅಂತ ಕೇಳಿದಾಗ ಅಂತ ಏನ್ ನಮ್ಮ ಊರಾಗ ಹುಟ್ಟಿದೆ, ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ಯೋ, ಏನ್ ನಮ್ಮ ಊರಾಗ ಬೇರೆದವ್ರು ಹುಟ್ಟಿದ್ಯೋ ಮಗನ ಹಿಂಗ್ ಕೇಳಾಗ್ನಿ. ನಮ್ಮ ಊರು ಸವಾರಿ ನಿನಗೆ ಯಾಕಬೇಕ? ಹೌದಿಲ್ಲ? ನನಗೊಂದು ವಿಚಾರ ಬೆಳೀತು. ಈ ಊರಾಗ ಸಂಸ್ಕಾರ ಇಲ್ಲ. ಇದು ಅಡಮುಟ್ಟು ತಿಳ್ಮುಟ್ಟು ಊರ. ಇವು ಮನಸ್ಸಿಗೆ ಬಂದಾಗ ಕುಣಿತಾವು, ಮನಸ್ಸಿಗೆ ಬಂದಾಗ ಮಾತಾಡ್ತಾವು, ಹೊರಟವಾಗಿ ಮಾತಾಡ್ತಾವು. ಏ ಕತ್ತಿ ಸುಳಿ ಮಗನ, ಈ ಊರಾಗೆಲ್ಲ ಚಲೋದಾರ ಅಂತ ಕೇಳಾಕತ್ತೀನಿ ಅಂದೆ. ಹಿಂಗು ಹಡಿಯೋ ಕಟ್ರು ಅನ್ನೋ ಹಿಂಗ ಮಾತಾಡ್ರಿ ಅಂದ. ಹಂಗ ಮಾತಾಡ್ಕೋತ ಮುಂದೆ ಬಂದೆ. ನಾನು ನೋಡ್ರಿ ಮತ್ತ ಮುಂದಿನ ಊರು ಅದಕ್ಕೆ ದೇಶ ಸಂಚಾರ ಮಾಡ್ಕೋತ ಹೊಂಟೀನಿ. ನನಗೆ ಊರು ಗೊತ್ತಿಲ್ಲ. ಆ ಮುಂದಿನ ಊರು ಯಾವ ಊರ್ರಿ ಅಂತ ಕೇಳಿದಾಗ ಈಗ ಬರ್ತೀನಿ ಇಲ್ಲೇ ಕುಂದ್ರಂದ. ಆಯ್ತ್ರಿ, ಒಂದ್ 5-10 ನಿಮಿಷ ಕೂತ್ಕೊಂಡೆ. ಮತ್ತೊಬ್ರು ಬಂದ್ರು, ಯಪ್ಪ ಈ ಊರು ಯಾವ್ರಿಗೆ ಹೋಗತ್ತಿ, ಈ ದಾರಿ ಎಲ್ಲಿಗೆ ಹೋಗತ್ತಿ ಅಂತ ಕೇಳಿದಾಗ ಅವ್ರಂದ್ರು ಈಗ ಬರ್ತೀನಿ ಇಲ್ಲ ಕುಂದ್ರಂದ. ಮತ್ತೆ ಕೂತ್ಕೊಂಡೆ. ಮತ್ತೊಬ್ರು ಬಂದ, ಅವನು ಈಗ ಬರ್ತೀನಿ ಇಲ್ಲೇ ಕುಂದ್ರು ಅಂದ. ಮತ್ತೊಬ್ಬ ಏನ್ ಬಂದ ನೋಡ್ರಿ, ಅವ್ನು ಹೇಳಿದ ಈಗ ಬರ್ತೀನಿ ಇಲ್ಲೇ ಕುಟ್ರ ಅನ್ನೋದ ಊರ ಹೆಸರೈತಿ, ನೀವ್ ಇಲ್ಲೇ ಬರ್ತೀರಿ ಅಂದ. ಅಲ್ಲಿ ಬಂದ್ರು. ಅವಾಗ ಗೊತ್ತಾಗ ಹಿಂಗ ಪೇಚಿಗೆ ಬೀಳ್ತೀವಿ, ನಮ್ಗೆ ಗೊತ್ತಿರಂಗಿಲ್ಲ. ಎಲ್ಲ ಹಾಕ್ತೀವಿ ಬಂಧುಗಳೇ. ಆದ್ದರಿಂದ ನೀವೆಲ್ಲರೂ ಒಳ್ಳೆ ಸಂಸ್ಕಾರವಂತರು, ಮುಂಡಗಿನ ಹೋದಾಗರು, ಹಿರಿಯರು, ಮತ್ತ ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಭವ್ಯವಾದ ಕಾರ್ಯಕ್ರಮವನ್ನು ಇಟ್ಕೊಂಡು ದಿವ್ಯವಾದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಹಿಮಾಪುರುಷ ಮಾಲಿಂಗರಾಯರ ಅಂತ ಪುಣ್ಯಾತ್ಮರ ಪುರಾಣವನ್ನು ನೀವು ಕೇಳಾಕತ್ತೀರಿ. ಮತ್ತ ಒಂದು ತಿಂಗಳ ಪರ್ಯಂತರ 14 ದಿವಸಿನ ಪ್ರವಚನ ಇವತ್ತು ಮುಕ್ತಾಯ ಆಯ್ತು. ಇನ್ನು ಉಳಿದ ಎಷ್ಟು ದಿವಸ ಅಂತ ಕೇಳಿದ್ರ 16 ದಿವಸ. ಈ 16 ದಿವಸದಾಗ ಏನು ತಿಳ್ಕೋಬೇಕು, ಏನು ಹೇಳಬೇಕು ಅದೆಲ್ಲ ಹೇಳ್ತಾ ಇರ್ತೀವಿ. ನೀವೆಲ್ಲರೂ ಕೇಳಿ ಒಂದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಚನ ಮುಂದುವರಿತದ. ಹಾಲಮತ ಪುರಾಣ ಹಾಲಿಂಗರಾಯನ ಮುಂದುವರಿತದ. ಎನ್ನ ಆತ್ಮೀಯ ಬಂಧುಗಳೇ, ನಾಳಿನ ದಿವಸ ಅಲ್ಲಿ ಏನೋ ಒಂದ್ ಸ್ವಲ್ಪ ಅವ್ರ ಶಾಪದಿಂದ ವಿಮುಕ್ತರಾಗ್ತಾರೋ. ಮುಂದ ತುರ್ಕಾಪರಾಯ ಸೋಮರಾಯ ಮದುವೆ ಮಾಡ್ಕೊಂಡ ಮತ್ತ ಆ ಕಿಲ್ಲಾಗಳನ್ನು ಬೇಯಿಸ್ಕೊಂಡ ಆಮೇಲೆ 24 ವರ್ಷ ಜಪ ತಪ ಮಾಡೋದಾರು ಅವ್ರಿಗೆ ಮಕ್ಕಳು ಆಗಿರಂಗಿಲ್ಲ. ಹೆಂಗ್ ಮಕ್ಕಳು ಆಗ್ತಾವು ಅಂತ ಪರಮಾತ್ಮ ಹೇಳ್ಯಾನಲ್ಲ, ಆ ಪ್ರಕಾರ ಮಕ್ಕಳು ಆಗ್ತಾವ. ಅದು ನಾಳಿನ ದಿವಸ ಮಾಲಿಂಗರಾಯ ಯಾವಾಗ ಹುಟ್ಟಿ ಬರ್ತಾನೋ ಆವಾಗ ಪವಾಡ ಶುರು ಆಗ್ತಾವ. ಅಲ್ಲಿದಿಂದ ಮುಂದ ಬಹಳ ದೊಡ್ಡ ಪವಾಡಗಳು, ಕೆಲವೊಂದು ವಿಷಯಗಳು ಬಹಳ ಗಡಚಿರ್ತಾವು. ಅವನ ಪವಾಡಗಳನ್ನ, ಅವನ ಸಾರಾಂಶವನ್ನ, ಅವನ ಕಥಾಭಾಗವನ್ನ ನೀವೆಲ್ಲರೂ ಶಾಂತಿಯಿಂದ, ಪರಮ ಶಾಂತಿಯಿಂದ ಕೇಳುವಂತ ಭಾಗ್ಯ ನಿಮ್ಮದಾಗಲಿ, ಹೇಳುವಂತ ಭಾಗ್ಯ ನಮ್ಮದಾಗಲಿ. ಎನ್ನ ಆತ್ಮೀಯ ಬಂಧುಗಳೇ, ಇದು ಪುರಾಣ ನಾಳಿನ ದಿವಸ ಮುಂದುವರ್ಸೋಣ. ಇವತ್ತಿನ ದಿವಸ ಮಂಗಲದೊಂದಿಗೆ ಮುಕ್ತಾಯವನ್ನ ಮಾಡೋಣ. ಓಂ ಸಹನಾವವತು ಸಹನಾವವತು ಸಹನೌ ಭುನಕ್ತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ಶುಭೋದಯ, ಶುಭವಾಗಲಿ. ನಮಸ್ಕಾರ. ಶಿವಾಯ ಓಂ ನಮಃ 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 ಶಿವಾಯ.